ಮೇ ತಿಂಗಳು 22ನೇ 22 ಮೇ 2023 2023 ಆರಂಭ ಆಯಿತು. ಸರ್, ನೀವು ಅಧ್ಯಕ್ಷರಾಗಿ ಯಾವಾಗ ಆಯ್ಕೆ ಆದ್ರಿ ಅಥವಾ ಡೈರೆಕ್ಟರ್ ಆಗಿ ಸಂಘಕ್ಕೆ ಯಾವಾಗ ಬಂದ್ರಿ ಸರ್? ಜೂನ್ ತಿಂಗಳಲ್ಲಿ ಚುನಾವಣೆ ನಡೆಯಿತು. ಅಲ್ಲಿಂದ 23ನೇ ತಾರೀಕು ಇಸವಿ ಜೂನ್ ತಿಂಗಳಿಂದ ಅಧ್ಯಕ್ಷನಾಗಿದ್ದೆ. ಆಗ ಯಾವಾಗ ಆರಂಭ ಆಯ್ತು ಅಲ್ಲಿಂದಲೇ ನೀವು ಕೂಡ ಅಧ್ಯಯನಾಗಿದ್ದೀರಿ. ಸರ್, ಏನಂತಂದ್ರೆ ನೋಡಿ, ಸಹಕಾರ ಕ್ಷೇತ್ರ ಇದೆಯಲ್ಲ, ಈ ಸಹಕಾರ ಕ್ಷೇತ್ರಕ್ಕೆ ಬರಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಕೆಲವರು ಬೇಗ ರಾಜಕಾರಣದಲ್ಲಿ ರೀಚ್ ಆಗ್ಬೋದು, ಬೆಳಿಬಹುದು ಅನ್ನೋ ಕಾರಣವನ್ನು ಇಟ್ಕೊಂಡು ಬಂದ್ರೆ, ಇನ್ನು ಕೆಲವರು ತಮ್ಮ ವ್ಯವಹಾರಗಳನ್ನು ಸುಲಭವಾಗಿ ಮಾಡ್ಬೋದು ಅನ್ನೋ ಕಾರಣವನ್ನು ಇಟ್ಕೊಂಡು ಬರ್ತಾರೆ. ವ್ಯವಹಾರಕ್ಕೆ ತಕ್ಷಣ ರೇಷನ್ ಮಾಡ್ಬೋದು ನಾವು ಅನ್ನೋ ಕಾರಣಕ್ಕೂ ಕೆಲವರು ಬರ್ತಾರೆ. ಆದರೆ ಇನ್ನು ಕೆಲವರು ನನ್ನ ಊರಲ್ಲಿ ಒಂದು ಸಂಘ ಇದೆ, ಆ ಸಂಘವನ್ನು ಅತ್ಯುತ್ತಮವಾಗಿ ಕಟ್ಟಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಕೂಡ ಬರ್ತಾರೆ. ಸೊ ನೀವು ಯಾವ ಉದ್ದೇಶಕ್ಕೋಸ್ಕರ ಸಹಕಾರಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರಿ ಸರ್? ಅಲ್ಲ, ಮುಖ್ಯವಾಗಿ ಬಾಡಗ ಗ್ರಾಮದಲ್ಲಿ ಬಹಳ ದೊಡ್ಡ ಗ್ರಾಮ ಇದೆ. ಯಾಕಂದ್ರೆ ನಾಗರಹೊಳೆ ಅರಣ್ಯದಿಂದ ಇಲ್ಲಿ ಲಕ್ಷ್ಮಣ ತೀರ್ಥ ನದಿವರೆಗೆ ಇರುವಂತ ಸುಮಾರು 4,000 ಜನರಿರುವಂತ ದೊಡ್ಡ ಗ್ರಾಮ ಪಂಚಾಯಿತಿ ಇದೆ. ಪ್ರತ್ಯೇಕ ಗ್ರಾಮ ಪಂಚಾಯಿತಿ ಒಂದೇ ಗ್ರಾಮಕ್ಕೆ ಇದೆ, ಬಡಗಕ್ಕೆ ಮಾತ್ರ. ಹೌದು. ಆದರೆ ಈ ರೀತಿಯ ವ್ಯವಹಾರಕ್ಕೆ, ಹಣಕಾಸಿನ ವ್ಯವಹಾರ ಆಗಲಿ, ಕೃಷಿ ಮಾರಾಟ ವ್ಯವಹಾರ ಆಗಲಿ, ಅದಕ್ಕಿರುವಂತ ಒಂದು ಸಂಸ್ಥೆ ಗ್ರಾಮದಲ್ಲಿ ಇರಲಿಲ್ಲ. ಅದಕ್ಕಾಗಿ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಸ್ಥಾಪನೆ ಮಾಡಲಿಕ್ಕಾಗಿ ನಾವು ಈ ಕಾರ್ಯಕ್ಕೆ ಇದ್ದೀವಿ. ಸರ್, ಇದು ಆರಂಭಿಕ ದಿನಗಳು, ನೀವು ಆರಂಭಿಕ ದಿನಗಳಲ್ಲಿ ಇದ್ದೀರಾ. ಒಂದು ಸಹಕಾರಿ ಸಂಘ ಸ್ಥಾಪನೆ ಕಷ್ಟ ಅಲ್ಲ, ಆದರೆ ಅದನ್ನ ಸಕ್ಸಸ್ ರೇಟ್ ತಾಂಡೋಗೋದಿದೆಯಲ್ಲ, ಅದನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಸೊ ಈ ಆರಂಭ ದಿನಗಳಿಗೆ ಹೇಗಿತ್ತು ಆರಂಭಿಸಿದ? ಯಾಕೆ ಅಂತಂದ್ರೆ ಸಹಕಾರಿ ಸಂಘ ಅಂದ್ರೆ ಹಣ ಬೇಕು. ನೀವು ಹಣ ಇದ್ದರೆ ಸಹಕಾರಿ ಸಂಘವನ್ನು ತಗೊಂಡು ನಡೆಸಲಿಕ್ಕಾಗಲ್ಲ. ನೀವು DCC ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ. ಒಂದು DCC ಬ್ಯಾಂಕ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ನೀವು ಠೇವಣಿಯನ್ನು ಸಂಗ್ರಹಿಸಬೇಕಾಗ್ತದೆ. ಸೊ ಹೇಗಿತ್ತು ಸರ್ ಆರಂಭಿಕ ದಿನಗಳ ಬಗ್ಗೆ ನಾವು ಮಾತನಾಡೋದು? ನಮಗೆ ಧನ ಸಂಗ್ರಹಣೆ ಮಾಡೋದ್ರಲ್ಲಿ ಗ್ರಾಮದ ಜನರಿಂದ ಬಹಳ ಉತ್ತಮ ಸ್ಪಂದನೆ ಸಿಕ್ಕಿದೆ. ನಾವು ಇವಾಗ ಸುಮಾರು 50 ಲಕ್ಷ ರೂಪಾಯಿಯಷ್ಟು ದೇಣಿಗೆ ರೂಪದಲ್ಲಿ ಹಣ ಸಂಗ್ರಹಿಸಿದ್ದೇವೆ ಈ ಗ್ರಾಮದಲ್ಲಿ. ಮತ್ತೆ ನಮ್ಮ ಇಲ್ಲಿ ಒಂದು ಸಂಘ ಇತ್ತು, ಪರಿಸರ ಅಭಿವೃದ್ಧಿ ಸಮಿತಿಯಿಂದ. ಅವರು 20 ಲಕ್ಷ ಗ್ರಾಮದ ಜನರಿಗೆ ಹಣ ಅವರ ಕೈಯಲ್ಲಿ ಇದ್ದದ್ದನ್ನು ಕೊಟ್ಟು ಗ್ರಾಮದ ಅಭಿವೃದ್ಧಿಗೆ ಅಂತ ಹೇಳಿ. ಮತ್ತೆ ಪಾಲು ಬಂಡವಾಳ ಅದು 33 ಲಕ್ಷ ಪಾಲು ಬಂಡವಾಳ ಇದೆ. ಅದೆಲ್ಲ ಸೇರಿ ನಾವು ಇಲ್ಲಿವರೆಗೆ ಸ್ವಂತ ಜಾಗ ಖರೀದಿಸಿ, ಸ್ವಂತ ಕಟ್ಟಡ ಕಟ್ಟಿ, ಇವಾಗ ಇದನ್ನು ಮತ್ತೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಲ್ಲಿ ನಾವು ಇಡಬೇಕಾದಂಥ ಪಾಲು ಹಣದ ಅಂಶ ಅದನ್ನು ಇಟ್ಟು ಇವಾಗ ಕಾರ್ಯ ಶುರು ಮಾಡಿದ್ದೇವೆ. ಸರ್, 23ರಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ನಾವು ಲಾಭ ನಷ್ಟವನ್ನು ಕ್ಯಾಲ್ಕುಲೇಟ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ರೀಸೆಂಟ್ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಬ್ಯಾಂಕ್ಗಳು ನಷ್ಟದಲ್ಲಿ ನಡೀತಕ್ಕಂಥದ್ದನ್ನು ನೋಡಿದ್ದೇನೆ. ಆರಂಭ ದಿನಗಳು ಹೇಗಿತ್ತು ಅಂದರೆ ನಷ್ಟದಲ್ಲಿತ್ತು ಸರ್ ಅಂತಾರೆ ಪ್ರತಿಯೊಬ್ಬರು ಹೇಳೋದು. ಸೊ ನಿಮ್ಮ ಬ್ಯಾಂಕ್ ಈ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಸರ್? ಇದೇ ನೀವು ಕೇಳಿದ ಹಿಂದಿನ ಪ್ರಶ್ನೆ, ಹಣಕಾಸು ಸಂಗ್ರಹ ಮಾಡೋದು ಅಂತ ಹೇಳೋದು. ನಾವು ಇವಾಗ ಎಷ್ಟು ಹಣಕಾಸು ಸಂಗ್ರಹ ಮಾಡಿರೋದು, ನಮಗೆ ಜಾಗ ಖರೀದಿಸಿ ಬೇಕಾದ ಒಂದು ಕಟ್ಟಡ, ಬ್ಯಾಂಕಿಂಗ್ ವ್ಯವಸ್ಥೆಗೆ ಇರೋದು, ಮತ್ತು ಸಣ್ಣ ಮಾರಾಟಕ್ಕೆ ಇರುವಂಥ ಮಳಿಗೆ, ಅದಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮುಖ್ಯವಾಗಿ ನಮಗೆ ಬೇಕಾಗಿರೋದು ಗೊಬ್ಬರ ಮಾರಾಟ. ಗೊಬ್ಬರ ಮಾರಾಟಕ್ಕೆ ದೊಡ್ಡ ಗೋದಾಮು ಬೇಕು. ಅದನ್ನು ಮಾಡಲಿಕ್ಕೆ ನಮ್ಗೆ ಇನ್ನೂ ಸಾಧ್ಯ ಆಗಿಲ್ಲ. ಇದಕ್ಕೆ ಕಾರಣ ಏನಂದರೆ, ಇದು ನಮ್ಮದೊಂದು ಸನ್ನಿವೇಶ ಬಹಳ ವಿಭಿನ್ನವಾಗಿರುವ ಸನ್ನಿವೇಶ. ಬೇರೆ ಸಹಕಾರ ಸಂಘಗಳಿಗೆ ಈ ರೀತಿಯ ಒಂದು ಸಮಸ್ಯೆ ಬಂದಿಲ್ಲ. ಏನಾಯ್ತಂದ್ರೆ, ನಮ್ಮ ಸಹಕಾರ ಸಂಘದ ಎಲ್ಲ ರೈತರು ಪಕ್ಕದಲ್ಲಿ ಪುಟ್ಟ ಸಹಕಾರ ಸಂಘದಲ್ಲಿ ಸದಸ್ಯರಾಗಿದ್ದರು. ಅಲ್ಲಿಂದ ನಾವು ಇಲ್ಲಿ ಹೊಸ ಸಹಕಾರ ಸಂಘ ಸ್ಥಾಪಿಸುವಾಗ ಅಲ್ಲಿ ಇದ್ದ ಸದಸ್ಯರನ್ನು ಯಾರಿದ್ದೆಲ್ಲ ಸಾಲ ಮುಗಿದಿದೆ ಅವರನ್ನೆಲ್ಲ ಇಲ್ಲಿಗೆ ಕಳಿಸಿದ್ರು, ವರ್ಗಾವಣೆ ಮಾಡುವಾಗ ಏನು ಮಾಡಿದ್ರು ಅಂದರೆ, ಅವರು ಯಾವುದೋ ಹಳೆಯ ಕಾಲದಲ್ಲಿ 10, 20, 30 ವರ್ಷದ ಹಿಂದೆ ಯಾವ ಪಾಲು ಬಂಡವಾಳವನ್ನು ಹಾಕಿದ್ರು ಆ ಸಂಘವನ್ನು ಅಭಿವೃದ್ಧಿಗೊಳಿಸಲಿಕ್ಕಾಗಿ ಹಾಕಿದ ಪಾಲು ಬಂಡವಾಳ ಬರೀ ಆವತ್ತಿನ ಮೊತ್ತವನ್ನು ಮಾತ್ರ ನಮಗೆ ಇಲ್ಲಿಗೆ ಕೊಟ್ಟು ನಮಗೆ ಆ ಸದಸ್ಯರನ್ನು ಕಳಿಸ್ಬಿಟ್ರು. ಆ ಪುಟ್ಟ ಸಹಕಾರ ಸಂಘಕ್ಕೆ ನಮ್ಮ ಗ್ರಾಮ ಸೇರಿದ್ದವರು ಇಲ್ಲಿ ಅವರಿಗೆ ಯಾವುದೇ ಒಂದು ಕಟ್ಟಡ ಆಗಲಿ ಜಮೀನಾಗಲಿ ಏನೂ ಇರಲಿಲ್ಲ. ಇದೆಲ್ಲ ನಾವು ನಮ್ಮದೇ ಶ್ರಮದಿಂದ ಸ್ಥಾಪಿಸಿಕೊಂಡು ಮಾಡಬೇಕಾಗಿತ್ತು. ನ್ಯಾಯದಲ್ಲಿ ಮಾತು ಹೇಳೋದಾದ್ರೆ, ಆ ಸಹಕಾರ ಸಂಘದ ಆಸ್ತಿ ಪಾಸ್ತಿಗಳ ಒಂದು ಲೆಕ್ಕ ನೋಡಿ ಬಾಡಗ ಗ್ರಾಮದಕ್ಕೆ ಎಷ್ಟು ಬರಬೇಕು, ಅದರ ಪಾಲು ಎಷ್ಟು ಬರಬೇಕು, ಆ
ಮೊತ್ತ ಇದಕ್ಕೆ ವರ್ಗಾವಣೆ ಆಗಬೇಕಾಗಿದೆ. ಹೌದು ಹೌದು ಸರ್, ಹೌದು ಸತ್ಯ ಇದೆ. ಹೌದು. ಆ ವರ್ಗಾವಣೆ ಪ್ರಕ್ರಿಯೆ ಆಗಿಲ್ಲ. ನಾವು ಅದರ ಬಗ್ಗೆ ಅವರಿಗೂ ಪತ್ರ ಬರೆದಿದ್ದೇವೆ, ಇಲಾಖೆಗೂ ಪತ್ರ ಬರೆದಿದ್ದೇವೆ, ಜಿಲ್ಲಾ ಇವರಿಗೆ ಸಹಕಾರ ಸಂಘದ ನಿರ್ದೇಶಕರಿಗೂ ಅಲ್ಲ ಇವರು ಉಪನಿಬಂಧಕರು ಮತ್ತೆ ಸಹಾಯಕ ನಿಬಂಧಕರು ಇಬ್ಬರಿಗೂ ಎಲ್ಲ ಪತ್ರ ಬರೆದಿದ್ದೇವೆ. ಯಾವ ರೀತಿಯ ಒಂದು ಸ್ಪಂದನೂ ತಪ್ಪಿಲ್ಲ ಇಲ್ಲಿವರೆಗೆ. ಸೊ ಏನಾಗಿದೆ ಅಂದರೆ ನಾವು 20-30 ವರ್ಷದ ಹಿಂದೆ ಏನು ಹಣ ಹಾಕಿದ್ದು ಬರೀ ಆ ಮೊತ್ತವನ್ನು ಮಾತ್ರ ನಮಗೆ ಕೊಟ್ಟಿದ್ದಾರೆ. ಅದರಿಂದ ಅದು ಅಭಿವೃದ್ಧಿ ಎಷ್ಟು ಆಗಿದೆ, ಅಲ್ಲಿ ಎಷ್ಟು ನಿಧಿಗಳಿವೆ, ಅದರ ಪಾಲು ನಮಗೆ ಬರಬೇಕು. ನಿಧಿಗಳಲ್ಲಿ ಹಾಗೆ ಹಣಕಾಸಿನ ರೂಪದಲ್ಲೇ ಇರುವ ನಿಧಿಗಳು ಎಷ್ಟು ಇವೆ, ಅದರಿಂದ 1 ರೂಪಾಯಿ ನಮಗೆ ಕೊಟ್ಟಿಲ್ಲ. ಹೀಗಾಗಿ ಅನ್ಯಾಯ ಆಗಿದೆ, ನಮ್ಮ ಬಾಡಗೆ ಗ್ರಾಮಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಅದರ ಬಗ್ಗೆ ಇಲಾಖೆಯವರು ಅಷ್ಟೇ ಏನು ಮುತುವರ್ಜಿ ಇದು ಮಾಡ್ತಾ ಇಲ್ಲ. ಅಲ್ಲಿಯ ಸದಸ್ಯರು ಏನು ಮಾಡಿದ್ದಾರೆ, ಅವ್ರನ್ನ ಕಳಿಸ್ಬಿಡೋಣ, ಬರೀ ಕೈಯಲ್ಲಿ ಕಳಿಸ್ಬಿಟ್ರು. ಹೀಗೆ ಒಂದು ಅನ್ಯಾಯ ಆಗಿದೆ. ಅಲ್ಲ ನಿಜವಾಗ್ಲು, ಯಾಕೆಂದ್ರೆ ಹೆಬ್ಬಾಲೆ ಕೋಆಪರೇಟಿವ್ ಸೊಸೈಟಿ ಕೂಡ ಬೈಫರ್ಕೇಟ್ ಆಗುತ್ತೆ ಅಲ್ಲಿ ಇದರಿಂದ ಇನ್ನೊಂದು ಸೊಸೈಟಿಯಿಂದ. ಬಟ್ ಅಲ್ಲಿ ಅವರಿಗೆ ಏನು ಇದನ್ನ ಡಿವೈಡ್ ಮಾಡ್ತಾರೆ, ಡಿವೈಡ್ ಮಾಡಿ ಕೊಡ್ತಾರೆ. ಇಷ್ಟು ಅಂತ ನಿಮ್ಮ ಸೊಸೈಟಿಗೆ ಇಷ್ಟು, ನಿಮ್ಮ ಸೊಸೈಟಿಗೆ ಇಷ್ಟು ಅಂತ 2 ಸೊಸೈಟಿ ಕೂಡ ಪಾಲನ ಮಾಡಿ ಅವರು ಕೊಡ್ತಾರೆ. ಸೊ ಹಾಗೆ ಕೊಡಬೇಕಾದ್ದು ಕರ್ತವ್ಯ ಕೂಡ, ಆ ಡ್ಯೂಟೀಸ್. ಯಾವ ಒಂದು ಸೊಸೈಟಿ ಇರುತ್ತೋ ಆ ಸೊಸೈಟಿ ಅವರ ಪಾಲು ಬಂಡವಾಳವನ್ನು ಕೊಡಬೇಕು. ಮೊದಲು ಒಂದು ಸೊಸೈಟಿ ಸ್ಥಾಪನೆ ಆಗ್ತಿದ್ರೆ ಆ ಸೊಸೈಟಿಗೆ ಪಾಲು ಬಂಡವಾಳವನ್ನು ಕೊಡಬೇಕಾಗುತ್ತೆ. ಯಾಕೆಂದ್ರೆ ಈ ಗ್ರಾಮದಿಂದ ಆದಾಯವನ್ನು ಅವ್ರು ಪಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಆ ಅಷ್ಟು ಜನ ಏನು ವ್ಯವಹಾರ ಮಾಡಿರ್ತಾರೆ ಬಂದಂತ ಲಾಭವನ್ನಾದರೂ ವಾಪಸ್ ಕೊಡಬೇಕಾಗ್ತದೆ. ಸರ್, ನಂತರ ಇನ್ನೊಂದೇನಂದ್ರೆ ಈ ಸೊಸೈಟಿ ಸ್ಥಾಪನೆ ಆಗ್ತಕ್ಕಂಥದ್ದು ಇದೆಯಲ್ಲ, ಈ ಸಹಕಾರಿ ಸಂಘ ಸ್ಥಾಪನೆ ಆಗ್ತಕ್ಕಂಥದ್ದು ಕಟ್ಟ ಕಡೆಯ ಮನುಷ್ಯನನ್ನ ರೀಚ್ ಮಾಡಬೇಕು, ಅವರನ್ನ ಮೇಲೆತ್ತಬೇಕು ಅನ್ನೋ ಉದ್ದೇಶದಿಂದ. ಯಾಕೆಂದ್ರೆ ದೊಡ್ಡ ದೊಡ್ಡ ಕೃಷಿಕರಿಗೆ ಇದ್ರ ಅಗತ್ಯ ಇರಲ್ಲ. ಶ್ರೀಮಂತ ಕೃಷಿಕ ಆದ್ರೆ ಅವನು ಹೇಗ್ ಬೇಕಾದ್ರೂ ಅವರು ರಾಷ್ಟ್ರೀಕೃತ ಬ್ಯಾಂಕ್ ಬೇಕಾದ್ರೂ ವ್ಯವಹಾರ ಮಾಡ್ತಾರೆ. ಆದ್ರೆ ಈ ಕಟ್ಟ ಕಡೆಯ ಮನುಷ್ಯ ಅಂತ ನಾವು ಏನ್ ಕರಿತೀವಿ, ಆತ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡ್ತಕ್ಕಂಥ ತುಂಬಾ ಕಷ್ಟದ ಕೆಲಸ. ಹಾಗಾಗಿ ಕೋಆಪರೇಟಿವ್ ಸಿಸ್ಟಮ್ ಜಾರಿಗೆ ಬಂತು. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಬ್ಯಾಂಕ್ ಹೊಸದಾಗಿ ಆರಂಭವಾಗಿದೆ. ಅಂದ್ರೆ ಈ ಒಂದು ಯೋಚನೆ ಎಷ್ಟು ಮಟ್ಟಿಗೆ ಮಾಡಿದ್ದೀರಾ ಸರ್? ನಾವು ಎಲ್ಲ ಈ ಗ್ರಾಮದಲ್ಲಿರುವ ಸಾಧಾರಣ ಎಲ್ಲ ರೈತರನ್ನು, ಅತಿ ಸಣ್ಣ ರೈತರನ್ನು, ಏಕೆಂದರೆ 4,000 ಜನಸಂಖ್ಯೆ ಇರುವಂತಹ ಈ ಗ್ರಾಮದಲ್ಲಿ 411 ಸದಸ್ಯರು ಇಲ್ಲಿ ಸಂಸದರ ಅಂದ್ರೆ ಯಾರನ್ನೂ ಬಿಟ್ಟಿಲ್ಲ. ಎಲ್ಲ ಅತಿ ಸಣ್ಣ ರೈತರು ಇಲ್ಲಿ ಇವಾಗ ಸದಸ್ಯರಾಗಿದ್ದಾರೆ. ಅವರಿಗೆ ಅವರ ಜಮೀನು ಇದರ ಪ್ರಕಾರ ಅವರಿಗೆ ನಾವು ಇವಾಗ ಸಾಲ ಕೊಡೋ KCC ಸಾಲ ಅಂದರೆ 0% ಇಂಟ್ರೆಸ್ಟ್, ಆ ಸಾಲ ಕೊಡಲಿಕ್ಕೂ ಶುರು ಮಾಡಿದ್ದೇವೆ. ಈವಾಗಲೇ 73-74 ರೈತರು ಸಾಲ ಪಡ್ಕೊಂಡಿದ್ದಾರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಸಹಾಯದಿಂದ. ಈಗ ನಮ್ಮಲ್ಲಿ ಇದಿಲ್ಲ, ಇಲ್ಲ, ಅಲ್ಲಿಂದ ನಾವು ಪಡ್ಕೊಂಡು ಸಂಪನ್ಮೂಲ ಪಡ್ಕೊಂಡು ಇಲ್ಲಿ ಸಾಲ ಕೊಟ್ಟಿದ್ದೇವೆ. ಯಾರನ್ನು ಅತಿ ಸಣ್ಣ ರೈತರನ್ನು ನಾವು ಕಡೆಗಣಿಸಿಲ್ಲ, ಎಲ್ಲರಿಗೂ ಇವಾಗ ಸಾಲ ಸೌಲಭ್ಯ ಮಾತ್ರ ಕೊಡ್ತಾ ಇದ್ದೇವೆ. ಬೇರೆ ಮಾರಾಟ ವ್ಯವಸ್ಥೆ ಅದನ್ನು ಮಾಡಲಿಕ್ಕೆ ನಮಗೆ ಧನದ ಕೊರತೆ ಆಗಿರೋದ್ರಿಂದ ಇನ್ನೂ ಶುರು ಮಾಡಲಿಕ್ಕೆ ಆಗಿಲ್ಲ. ಸರ್, ನಂತರ ಇನ್ನೊಂದೇನಾಗುತ್ತೆ, ಇಲ್ಲಿ ಸಾಲವನ್ನು ಕೊಡ್ತಕ್ಕಂಥದ್ದಷ್ಟೇ ವಸೂಲು ಮಾಡಬೇಕಾಗ್ತದೆ. ಈ ಎಲ್ಲ ಹಳೆಯ ಸಂಘಗಳಾದ್ರೆ ಅದರಲ್ಲಿ ಇದೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರಿಗೆ. ಈ ಸಾಲ ವಸೂಲಾತಿ ಮಾಡ್ಬೋದು, ಹೇಗೆ ಮಾಡ್ಬೋದು, ಹೇಗೆ ಇದು ಮಾಡಬಹುದು. ಇದು ನೀವು ಹೊಸದಾಗಿ ಬಂದಿದ್ದೀರಾ, ಹೊಸದಾಗಿ ಆರಂಭಿಸಿದ್ದೀರಾ. ಈ ಸಾಲ ಸಾಲ ಮರುಪಾವತಿ ತುಂಬಾ ಕಷ್ಟ ಆಗುತ್ತೆ. ಸೊ ಹೇಗಿರುತ್ತೆ ಸರ್ ನಿಮ್ಮ ವಸೂಲಾತಿ ಸ್ಟೈಲ್ ಎಲ್ಲ ಮಾತನಾಡೋದು? ಅದು ನಮಗೆ ಬಹಳ ಸಂತೋಷದ ವಿಷಯ. ಅಂದರೆ 23 ಜೂನಲ್ಲಿ ಆಡಳಿತ ಮಂಡಳಿ ಚುನಾವಣೆ ಆಗಿ ಒಂದು 5-6 ತಿಂಗಳಲ್ಲಿ ಸಾಲ ಕೊಡುವ ಪ್ರಕ್ರಿಯೆ ಶುರು ಮಾಡಿದ್ರು. 25ನೇ ಇಸವಿಯಲ್ಲಿ ಕೊಟ್ಟಂತ ಸಾಲ ಇಲ್ಲಿಯವರೆಗೆ ಯಾವುದೆಲ್ಲ ಮರುಪಾವತಿಗೆ ಬಂದಿದೆ 100ಕ್ಕೆ 100 ವಸೂಲಿ. ಒಂದಿಷ್ಟು ನಾವು ಒಂದು ಸಾಲವಾದರೂ NPA ಅಥವಾ ಇದಾಗಿಲ್ಲ. ಎಲ್ಲ ಸಾಲ 100ಕ್ಕೆ 100 ಸಮಯಕ್ಕೆ ಸರಿಯಾಗಿ ಮರುಪಾವತಿ ಆಗಿದೆ. ಒಳ್ಳೆ ವಿಚಾರ ಸರ್ ಅದು. ಸರ್, ಜೊತೆಗೆ ಇನ್ನೊಂದೇನಂದ್ರೆ ಠೇವಣಿ ಸರ್ಕಾರ ಅಲ್ಲಿ ಡೆಪಾಸಿಟ್ ಹಣ ಬಂತು, ಆ ಬ್ಯಾಂಕ್ ಶೀಘ್ರವಾಗಿ ಬೆಳೀತದೆ. ಅದಕ್ಕೆ ಟೈಮ್ ಬೇಕಾಗಿಲ್ಲ. ನೀವು ಡೆಪಾಸಿಟ್ ಸ್ವಂತ ಬಂಡವಾಳ ಬಂತು ಅಂದ್ರೆ ಅದು ಬೆಳವಣಿಗೆ ಅಕ್ಷರ ತುಂಬಾ ಚೆನ್ನಾಗಿ ಹೋಗ್ತದೆ. ಸೊ ಹಾಗಾಗಿ ಠೇವಣಿ ತುಂಬಾ ಮುಖ್ಯ ಒಂದು ಸಹಕಾರಿ ಸಂಘಕ್ಕೆ. ಸೊ ಆ ವಿಚಾರದಲ್ಲಿ ಮಾತಾಡಿದ್ರೆ ಈ ಹೊಸ ಸೊಸೈಟಿ ಬೇರೆ ಇದ್ದು ಎಷ್ಟು ಠೇವಣಿಯನ್ನು ಸಂಗ್ರಹಿಸಿದ್ದೀರಾ? ಠೇವಣಿ ಸಂಗ್ರಹಕ್ಕೆ ಏನಾದರೂ ಅಭಿಯಾನ ಅಥವಾ ಬೇರೆ ಏನಾದರೂ ಕ್ರಮಗಳನ್ನು ಕೈಗೊಂಡಿದ್ದೀರಾ? ಹೇಗೆ ಸರ್? ಇವಾಗ ಸದ್ಯಕ್ಕೆ ನಾವು ಸಂಚಯ ಖಾತೆ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ತೆರೀಲಿಕ್ಕೆ ಶುರು ಮಾಡಿದ್ದೇವೆ. ನಿಕಟ ಠೇವಣಿ ಅಂದ್ರೆ ಫಿಕ್ಸ್ ಡೆಪಾಸಿಟ್ಗೂ ಜನರು ತಯಾರಾಗಿದ್ದಾರೆ. ಆದರೆ ನಾವು ಫಿಕ್ಸ್ ಡೆಪಾಸಿಟ್ ತೆಗೆದು ಅದನ್ನು ವ್ಯಾಪಾರ ವಹಿವಾಟಿಗೆ ಉಪಯೋಗಿಸಬೇಕು ಅಂದರೆ
ಹಣನ ನಮಗೆ ಗೋದಾಮಿಲ್ಲ. ಹೌದು. ಹಾಗಾಗಿ ನಾವೇ ಸ್ವಲ್ಪ ಹಿಂದಕ್ಕೆ ನಿಂತಿದ್ದೇವೆ. ಇವಾಗ ಫಿಕ್ಸ್ ಡೆಪಾಸಿಟ್ ಇನ್ನೂ ಅಷ್ಟು ತೆಗೆದಿಲ್ಲ, ಆದರೆ ಈ ಗ್ರಾಮದ ಜನರು ಕೊಡಲಿಕ್ಕೆ ತಯಾರಿದ್ದಾರೆ. ಅದು ನಮ್ಮ ಮುಖ್ಯವಾಗಿ ನಮಗೆ ಕಟ್ಟಡ ಇದು ಆಗದೆ ಇರೋದರಿಂದ ಪೂರ್ಣವಾಗಿ ನಮ್ಮ ಕಾರ್ಯಕ್ರಮ ಮುಂದುವರಿಯಲಿಕ್ಕೆ ಸಾಧ್ಯ ಆಗುತ್ತೆ, ನಿಂತಿದೆ ಅಷ್ಟೇ. ಸದಸ್ಯರು ಠೇವಣಿ ಕೊಡಲಿಕ್ಕೆ ಸಿದ್ಧರಿದ್ದಾರೆ. ಸರ್, ಇಲ್ಲ ಒಂದು ಪ್ರಶ್ನೆ ಅಂದರೆ ಕುಟ್ಟ ಆಕ್ಷನ್ ಚೆನ್ನಾಗಿ ನಡೀತಾ ಇದೆ, ಕುಟ್ಟ ಕೋಪರೇಟಿವ್ ತುಂಬ ಚೆನ್ನಾಗಿ ನಡೀತಾ ಇದೆ. ಅಂತಹ ಒಂದು ಸೊಸೈಟಿ ಇದ್ದಾಗ ಎಷ್ಟು ಅವಶ್ಯಕತೆ ಇತ್ತು, ಅಗತ್ಯ ಇತ್ತು ನಿಮ್ಮ ಕೇಬಡ್ಗ ಅಂತ ಈ ಒಂದು ಬ್ರಾಂಚ್ ಈ ಒಂದು ಸೊಸೈಟಿಯನ್ನು ಆರಂಭಿಸಲಿಕ್ಕೆ ಎಷ್ಟು ಅಗತ್ಯ ಇತ್ತು ಇಲ್ಲಿ? ಏಕೆಂದರೆ ಮೊದಲೇ ಹೇಳಿದ ಹಾಗೆ ಬಹಳ ದೊಡ್ಡ ಗ್ರಾಮ, ಕೇಬಾಳಗ ಗ್ರಾಮ ಅಂತ ಹೇಳೋದು ಕೊಡಗು ಜಿಲ್ಲೆಯಲ್ಲಿ ಒಂದು ದೊಡ್ಡ ಗ್ರಾಮ. 4,000 ಜನಸಂಖ್ಯೆ ಇರೋದು, ಸುಮಾರು 6,000 ಎಕರೆಗಿಂತಲೂ ಹೆಚ್ಚು ಕೃಷಿ ಭೂಮಿ ಇದೆ. ಹಾಗಾಗಿ ಇದು ಕೃಷಿ ಉತ್ಪತ್ತಿಯೂ ಇದೆ, ಗೊಬ್ಬರಕ್ಕೂ ಮಾರಾಟಕ್ಕೆ ಇದೆ. ಮತ್ತೆ ಇಲ್ಲಿ ಕುಟ್ಟದಲ್ಲಿ ಇರುವ ಸಹಕಾರ ಸಂಘ ಪಟ್ಟಣದ ಮಧ್ಯ ಭಾಗದಲ್ಲಿ ಇದೆ, ಬಹಳ ಇಕ್ಕಟ್ಟಿನಲ್ಲಿದೆ. ಅದು 2-3 ಸದಸ್ಯರು ಒಂದೇ ಸಲ ಹೋಗಿ ಗೊಬ್ಬರ ಅಥವಾ ಬೇರೆ ಏನಾದ್ರು ತೆಗಿಬೇಕು ಅಂದ್ರೆ ಅಲ್ಲಿ ವಾಹನ ನಿಲುಗಡೆ ಮಾಡುವ ಸ್ಥಳ ಇಲ್ಲ, ಅಷ್ಟೊಂದು ಕಿಷ್ಕಿಂದದಲ್ಲಿ ಅದಿದೆ. ಅದಕ್ಕಾಗಿ ನಾವು ಇಲ್ಲಿ ಬಾಡ ಗ್ರಾಮದಲ್ಲಿ ಇದ್ದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಮಾಡಿದ್ರೆ ಜನರಿಗೆ ಬಹಳ ಅನುಕೂಲ ಆಗ್ತಾ ಇತ್ತು. ಇದು ಕುಟ್ಟದಿಂದ ಹೋಗಿ ನಮ್ಮದು ಬಾಡಗ ಗ್ರಾಮದ ಕೊನೆಯ ಅಂಚಿನವರೆಗೆ ಅಂದರೆ ಹಲ್ಲೇರಿಯಿಂದ ಇನ್ನು 3-4 ಕಿಲೋಮೀಟರ್ ಹೋಗ್ತದೆ. ಆಗ ಒಪ್ಪು ಅಂದ್ರೆ 10-12 ಕಿಲೋಮೀಟರ್ ದೂರ ಆಗುತ್ತೆ. ಗೊಬ್ಬರ ಅಂತದನ್ನು ಸಾಗಣೆ ಮಾಡುವ ಅದು ತೊಂದರೆ. ಇದಾದ್ರೆ ನಮ್ಮ ಗ್ರಾಮದ ಮಧ್ಯ ಭಾಗದಲ್ಲಿ ಇದೆ. ಇವಾಗ ನಾವು ಮಾಡಿದ ಸಹಕಾರ ಸಂಘ ಮುಖ್ಯ ರಸ್ತೆ ಪಕ್ಕದಲ್ಲಿ ಬೇಕಾದಷ್ಟು ವಿಸ್ತಾರವಾದ ಜಮೀನಿದೆ. ಎಲ್ಲದಕ್ಕೂ ಜನರಿಗೆ ರೈತರಿಗೆ ಬಹಳ ಸೌಕರ್ಯ, ಬಹಳ ಚೆನ್ನಾಗಿದೆ. ಅದಕ್ಕಾಗಿ ಇಲ್ಲಿ ಸ್ಥಾಪನೆ ಮಾಡೋಣ ಅಂತ ಹೇಳಿ. ಮತ್ತು ಸದಸ್ಯರು ಇವಾಗ 4 ಜನ ಸದಸ್ಯರಾಗಿದ್ದಾರೆ, ಇನ್ನೂ ಆಗ್ತಾರೆ. ನಮಗೆ ನಮ್ಮ ಕಾಲ್ಬೆಳದಲ್ಲಿ ಇನ್ನಷ್ಟು ಸದಸ್ಯತನ ಇದೆ. ಸರ್, ನಿಜವಾಗ್ಲೂ ಯಾಕೆಂತಂದ್ರೆ ಆರಂಭ ಅಂತ ಕೆಲವು ಹೊಸ ಕಟ್ಟಡ ಜೊತೆಗೆ 400 ಜನ ಶೇರ್ ಹೋಲ್ಡರ್ ಅಷ್ಟು ಸುಲಭದ ವಿಚಾರ ಅಲ್ಲ. ಒಂದು ಹೊಸ ಸಹಕಾರಿ ಸಂಘ ಆಗ್ತಾ ಇದೆ ಅಂದ್ರೆ ಬಾಡಿಗೆ ಕಟ್ಟಡನೇ ಆಶ್ರಯಿಸ್ತಕ್ಕಂಥದ್ದು. ನಾವು ಕೇಳೋದಾಗಿ ಬಹುತೇಕ ಸಹಕಾರಿ ಸಂಘಗಳು ಬಾಡಿಗೆ ಕಟ್ಟಡದಲ್ಲಿ ನಡೀತಕ್ಕಂಥದ್ದು. ನಾವು 2 ವರ್ಷ ಬಾಡಿಗೆ ಕಟ್ಟಡದಲ್ಲಿದ್ದು ಬಾಡಿಗೆ ಕೊಡ್ತಾ ಇದ್ದು, ಇವಾಗ ಒಂದು 4-5 ತಿಂಗಳು ಒಂದು ಕಟ್ಟಡ ಸರ್. ಜೊತೆಗೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ಸಾಲವನ್ನು ಕೊಡುವಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ರೆ ಏನಾಗುತ್ತೆ, ಸರ್ಕಾರ ಅನೌನ್ಸ್ ಮಾಡಿಬಿಡುತ್ತೆ ಎಕರೆಗೆ 4 ಲಕ್ಷವನ್ನು ಕೊಡ್ತೀವಿ, 5 ಲಕ್ಷವನ್ನು ಕೊಡ್ತೀವಿ, ಅಷ್ಟೊಂದು ಎಕ್ಸ್ಪೆನ್ಸೆಡ್ ಅಂತ ಹೇಳ್ಬಿಡುತ್ತೆ. ಆದರೆ DCC ಬ್ಯಾಂಕನ್ನು ಯಾರು ಆಶ್ರಯಿಸಿ ಸಾಲವನ್ನು ಕೊಡ್ತಿದ್ದಾರೋ ಅವ್ರಿಗೆ ಅಷ್ಟು ಸಾಲವನ್ನು ಕೊಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ DCC ಬ್ಯಾಂಕ್ ಹೇಗೆ ಕೊಡ್ತೋ ಅದನ್ನು ತಂದು ನಿಮಗೆ ಕೊಡ್ಬೇಕು ಸಾಲವನ್ನು ಅಷ್ಟೇ. ಸೊ ಹಾಗಾಗಿ ಸರ್ಕಾರ ಹೇಳುವಷ್ಟು ಸಾಲವನ್ನು ಕೊಡ್ಲಿಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ಸದಸ್ಯರಿಂದ ಖಂಡಿತ ಅದಕ್ಕೆ ವಿರೋಧ ಇರುತ್ತೆ. ಸರ್ಕಾರ 4 ಲಕ್ಷ ಕೊಡಿ ಎಕರೆಗೆ ಅಂತ ಹೇಳಿದೆ, ನೀವು ನೋಡಿ 2 ಲಕ್ಷ 1 ಲಕ್ಷ 1.5 ಲಕ್ಷ ಎಷ್ಟು ಕೊಡ್ತಾ ಇರ್ತೀರಾ. ಇದು ಎಷ್ಟು ಸುಲಭ ಸರ್, ಎಷ್ಟು ಇದಾಗ್ತದೆ ನಿಮಗೆ ಸಾಲವನ್ನು ವಿತರಣೆ ಮಾಡಲಿಕ್ಕೆ? ಸಾಲ ನಾವು ಒಂದ್ಸಲ ನೀವು ಹೇಳಿದಾಗೆ ಡಿಪಾಸಿಟ್ ತೆಗಿಲಿಕ್ಕೆ ಶುರು ಮಾಡಿದ್ರೆ ನಾವು ಸಾಲ ನಮ್ಮ ಸ್ವಂತ ಇದರಿಂದ ಸಾಲ ತಗೊಳ್ಬೋದು. ಅದು ಈಗ ಸಹಕಾರ ಸಂಘ ಪ್ರತಿ ಗ್ರಾಮದಲ್ಲಿ ಸಹಕಾರ ಸಂಘ ಇದ್ದರೆ ಏನು ಪ್ರಯೋಜನ ಆಗುತ್ತೆ ಅಂದರೆ ಆ ಗ್ರಾಮದ ಜನರು ಮಾಡುವಂಥ ಉಳಿತಾಯ ಅವರ ಧನ ರಾಶಿ ಆ ಗ್ರಾಮದಲ್ಲಿ ಉಳಿಯುತ್ತೆ. ಈಗ ನಾವು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ನಾವು ಹಣ ಇಟ್ಟರೆ ಆ ಬ್ಯಾಂಕಿಗೆ ಇಡೀ ಭಾರತದಲ್ಲೋ ವಿದೇಶದಲ್ಲಿ ಎಲ್ಲ ಶಾಖೆ ಇರ್ತದೆ. ಈಗ ನಾವು ಇಟ್ಟ ಹಣನ ಅವ್ರು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗಿ ಕೊಡ್ಬೋದು. ಅದೇ ಸಹಕಾರ ಸಂಘದಲ್ಲಿ ನಾವು ನಮ್ಮ ಗ್ರಾಮದ ಜನರು ಠೇವಣಿ ಇಟ್ಟರೆ ಅದು ನಮ್ಮ ಗ್ರಾಮದ ಜನರಿಗೆ ಅದರಿಂದ ಪ್ರಯೋಜನ ಆಗ್ತದೆ. ಇದು ಬಹಳ ಒಂದು ಉತ್ತಮ ರೀತಿಯ ವ್ಯವಸ್ಥೆ ಆಗುತ್ತೆ. ಇಲ್ಲಿಯ ದನ ಇಲ್ಲಿಯೇ ಇದಾಗುತ್ತೆ, ಹೂಡಿಕೆ ಆಗುತ್ತೆ. ಬಹಳ ಉತ್ತಮ. ಇದು ಮಧ್ಯವರ್ತಿಗಳು ಕಡಿಮೆ ಆಗ್ತಾರೆ. ಖಂಡಿತ ಸರ್, ಹೌದು. ಅಂತ ಒಂದು ವ್ಯವಸ್ಥೆ ಬಹಳ ಉತ್ತಮ ವ್ಯವಸ್ಥೆ. ನಿಜವಾಗ್ಲೂ ಸರ್. ಯಾಕೆಂದ್ರೆ ಸಾಮಾನ್ಯವಾಗಿ ನಾವು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗ್ತೀವಿ ಅಂದ್ರೆ ಯಾರು ಇರ್ತಾರೆ, ಜೊತೆಗೆ ಅಲ್ಲಿ ಸರ್ವಿಸ್ ವಿಚಾರವನ್ನು ನಾವು ಮಾತನಾಡಿದ್ರೆ ಬೆಲ್ ನೋಡ್ತಾರ ಕೆಲಸ ಆಗ್ತದೆ. ಟೈಮ್ ಅಷ್ಟೇ ಮುಗಿತು. ಮತ್ತೆ ಎಕ್ಸ್ಟ್ರಾ ಮೇಲೆ ಯಾರು ಅಂತ ಕೇಳೋದು ಕಷ್ಟ. ಬ್ಯಾಂಕಿಗೆ ಒಳಗಡೆ ಕೂತೀವಿ, ಯಾಕಪ್ಪ ಕೂತಿದ್ಯಾ ಅಂದ್ರೂ ಯಾರು ಕೇಳಲ್ಲ. ನೀವು ಕೂತು ಸುಮ್ಮನೆ ಎದ್ದು ಬರ್ಬೋದು, ಹೋಟೆಲ್ ಕೂತು ಸುಮ್ಮನೆ ಎದ್ದು ಬರ್ಬೋದು. ಬ್ಯಾಂಕಿನ ಅವ್ರಿಗೆ ಕೇಳಲ್ಲ ಯಾಕೆ ಬಂದು ಹೋಗ್ತಾ ಇದೀಯ ನೀನು ಅಂತ. ಅದೇ ಕೋಪರೇಟಿವ್ ಬ್ಯಾಂಕಿಗೆ ಬಂದಾಗ ಆಗಲ್ಲ. ಅವ್ರನ್ನ ಮಾತನಾಡಿಸಿ ಯಾಕೆ ಬಂದಿದ್ದೀರಾ, ಏನಕ್ಕೆ ಬಂದಿದ್ದೀರಾ, ಅವ್ರಿಗೆಲ್ಲ ಕೆಲಸ ಕಾರ್ಯಗಳನ್ನ ಸಿಬ್ಬಂದಿಗಳೇ ಮಾಡ್ಕೊಡ್ತಾರೆ. ಸರ್, ಇದಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂದ್ರೆ ನೋಡಿ, ಆದರೆ ಅದೇ ನ್ಯಾಷನಲ್ ಬ್ಯಾಂಕಲ್ಲಿ ಅವ್ರು ಕೊಡ್ತಕ್ಕಂಥ ಸವಲತ್ತು ಸಂಬಳಗಳು ತುಂಬ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ನಮ್ಮ ಕೋಪರೇಟಿವ್ ಬ್ಯಾಂಕ್ ಸಿಬ್ಬಂದಿಗಳು ಏನಾಗ್ತದೆ ಅಂದ್ರೆ ಕೆಲಸವನ್ನು ಅತಿ ಹೆಚ್ಚು ಮಾಡ್ತಾರೆ, ಆದರೆ ಅವ್ರಿಗೆ ಸಿಗ್ತಕ್ಕಂಥ ಸೌಲಭ್ಯ ಸಂಬಳ ತುಂಬಾ ಕಡಿಮೆ. ಯಾಕೆಂದ್ರೆ ನೋಡಿ, ಯಾರು ಸಾಲ ಕಟ್ಟೆ ಬರ್ಬೇಕಾದ್ರೆ 8-10 ಗಂಟೆ ರಾತ್ರಿವರೆಗೂ ವೆಯ್ಟ್ ಮಾಡ್ತಾರೆ. ಆಗಲ್ಲಪ್ಪ ನನಗೆ ಟೈಮ್ ಆಯ್ತು, ನೀನು ನಾಳೆ ಬಂದು ಕಟ್ಟು ಅಂತ ಹೋಗಲ್ಲ. ಅವ್ರು ವೆಯ್ಟ್ ಮಾಡಿಸ್ಕೊಂಡ್ರೆ ಇಲ್ಲ ಎಲ್ಲಿದ್ರು ಅಲ್ಲಿಗೆ ಹೋಗಿ ಹಣವನ್ನು ಸಂಗ್ರಹಿಸ್ತಾರೆ. ಸಾಲವನ್ನು ಇಷ್ಟೆಲ್ಲ ಕೆಲಸ ಮಾಡಿದ್ರು. ಅವ್ರು
ಅವರಿಗೆ ಸಿಗ್ತಕ್ಕಂಥ ಸಂಬಳ ಕಡಿಮೆ. ಹಾಗಂತ ಮಾತ್ರಕ್ಕೆ ಲಾಭವನ್ನು ಮೀರಿ ನೀವು ಸಂಬಳ ಕೊಡ್ಲಿಕ್ಕೆ ಆಗಲ್ಲ. ನಿಮ್ಮ ಏನು ಇದಿರುತ್ತೆ ಪಾಲ್ಗೊಂಡಾಳ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಂಬಳವನ್ನು ಕೊಡ್ತಕ್ಕಂಥದ್ದು. ಹಾಗೆ ಅವು ಅಷ್ಟು ಆಗಂತ ಮಾತ್ರಕ್ಕೆ ಅವ್ರನ್ನ ಇಲ್ಲಿ ಕೂತ್ಕೊಂಡು ಅವರು ಮನೆ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಅಥವಾ ಮಗು ಸ್ಕೂಲಿಗೆ ಸೇರಿಸ್ಬೇಕು, ಆ ಸ್ಕೂಲಿಗೆ ಸೇರಿಸುವಂಥ ಸಂದರ್ಭದಲ್ಲಿ ಅವ್ರಿಗೆ ಹಣ ಇಲ್ಲ, ಸಂಬಳ ನೋಡಿದ್ರೆ ಕಡಿಮೆ ಇದೆ, ಈ ರೀತಿ ಆಗಬಾರ್ದು ಅಷ್ಟೇ ನಮ್ಮ ಉದ್ದೇಶ. ಸೊ ನಿಮ್ಮ ಬ್ಯಾಂಕ್ ಈ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ಅವರಿಗೆ ಉತ್ತಮ ಸೌಲಭ್ಯಗಳು ಮತ್ತು ಸಂಬಳ ವ್ಯವಸ್ಥೆಯನ್ನು ಮಾಡಿದೆ ಸರ್? ನಾವು ಇವಾಗ ನಮ್ಮ ವೇತನ ಶ್ರೇಣಿಗೆ ಇಲಾಖೆಯಿಂದ ಮಾನ್ಯತೆ ಪಡೆದುಕೊಂಡು ನಾವು ಅದರ ಪ್ರಕಾರ ಸಹಕಾರ ಇಲಾಖೆ ಯಾವ ವೇತನ ಶ್ರೇಣಿಯನ್ನು ಇದು ಮಾಡಿದ್ದಾರೆ ಅದರ ಪ್ರಕಾರ ಕೊಡ್ತಾ ಇದ್ದೇವೆ. ಇಲ್ಲಿ ಒಂದು ಮಾತು ಹೇಳಬೇಕಾದ್ರೆ ಏನಾಗಿದೆ ಅಂದರೆ, ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಈಗ ಕರ್ನಾಟಕ ಕೋಆಪರೇಟಿವ್ ಆಕ್ಟ್ ಅಂತ ಹೇಳೋದು 1963 ಬಂದಿದೆ. ಅದು ನೀವು ಆ ಪುಸ್ತಕ ನೋಡಿದರೆ 636 ಪುಟ ಇದೆ. ಮೊದಲು ಸಹಕಾರ ಆಂದೋಲನ ಅಂತ ಹೇಳೋದು ಅದು ಜನರ ಆಂದೋಲನ, ಜನರಿಂದಲೇ ಜನರಿಗಾಗಿ ಇರುವಂತ ವ್ಯವಸ್ಥೆ. ಸರ್ಕಾರದ ರೋಲ್ ಬಹಳ ಕನಿಷ್ಠ. ಸರ್ಕಾರ ನೋಂದಣಿ ಮಾಡಬೇಕಾದ್ರೆ ನಾವು ಸರ್ಕಾರ ಬೇಕು, ಅಲ್ಲಿಂದ ಚುನಾವಣೆ ನಡೆಸಬೇಕಾದ್ರೆ ಸರ್ಕಾರ ಖಂಡಿತ ಚುನಾವಣೆಯಲ್ಲಿ ಅವ್ಯವಹಾರ ನಡೀಬಾರ್ದು. ಮತ್ತೆ ಸಂಘ ನಡೆಯುವಾಗ ಆಮೇಲೆ ಏನಾದರೂ ಅವ್ಯವಹಾರ ಅಂದರೆ ಹಣ ಏನಾದರೂ ದುರುಪಯೋಗ ಆದರೆ ಆವಾಗ ಕ್ರಮ ಕೈಗೊಳ್ಬೇಕು. ಇದು 3 ವಿಷಯಕ್ಕೆ ಮಾತ್ರ ಸರ್ಕಾರ ಮೂಗು ಹಾಕಬೇಕು. ಇವಾಗ ಏನಾಗಿದೆ ಅಂದರೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸರ್ಕಾರದ ಹಸ್ತಕ್ಷೇಪ. ಖಂಡಿತ ಸರ್, ಖಂಡಿತ. ನಾವು ಸ್ವಂತ ಹಣದಲ್ಲಿ ಒಂದು ಜಮೀನು ಖರೀದಿಸಬೇಕಾದ್ರೆ ಹೋಗಿ ಸರ್ಕಾರ ಇಲಾಖೆಯಿಂದ ಅನುಮತಿ ಅದು ಇಲ್ಲಿ ಅಲ್ಲ, ಸ್ವಲ್ಪ ದೊಡ್ಡ ಮೊತ್ತ ಆದರೆ ಬೆಂಗಳೂರು. ಆಮೇಲೆ ಕಟ್ಟಡ ಕಟ್ಟಬೇಕಾದ್ರೆ ಅದಕ್ಕೂ ಹೋಗಿ ಅನುಮತಿ ಪಡ್ಕೊಂಡು ಹೋಗಬೇಕು. ಸಿಬ್ಬಂದಿ ನೇಮಕ ಮಾಡಬೇಕಾದ್ರೆ ಸರ್ಕಾರ ಇಲಾಖೆ ಅನುಮತಿ. ನಮ್ಮ ಶ್ರಮ, ನಮ್ಮ ಸಮಯ ಸುಮಾರು ಪಾಲು ಬರೇ ಇಲಾಖೆ ಅನುಮತಿ ಪಡೆಯುವುದರಲ್ಲಿ ಆಗುತ್ತದೆ. ನಮಗೆ ನಿಜವಾಗಿ ಸಂಘ ಕಟ್ಟಲಿಕ್ಕೆ ಇರುವ ಸಮಯ ಬಹಳ ಕಡಿಮೆ. ಇದು ಅನಾವಶ್ಯ. ಇದು ಯಾಕೆ ವರ್ಷಕ್ಕೆ ವರ್ಷಕ್ಕೆ ಕಾನೂನನ್ನು ಜಾಸ್ತಿ ಮಾಡ್ತಾ ಹೋಗಿದ್ದಾರೆ, ನಿರ್ಬಂಧಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಸರಳೀಕರಣ ಆಗಿಲ್ಲ. ಇದು ಖಂಡಿತ ಅಲ್ಲ, ಇದು 100% ಸತ್ಯ. ಸತ್ಯವಾಗಿ ಹೇಳ್ಬೇಕಂದ್ರೆ ಆ 636 ಪುಟ ಇರುವ ಪುಸ್ತಕದಲ್ಲಿ 600 ಪುಟಗಳನ್ನು ತೆಗೆದುಹಾಕಬಹುದು. 336 ಪುಟ ಇದ್ರೆ ಜಾಸ್ತಿ. ಅಷ್ಟೇ ಸರ್ಕಾರಕ್ಕೆ ಅವಶ್ಯಕತೆ ಇರೋದು ಮಾಡೋದು. ಸರ್ಕಾರದ ಹಸ್ತಕ್ಷೇಪ ಇಲ್ಲದಿದ್ದರೆ ಸಹಕಾರ ಕ್ಷೇತ್ರ ಇನ್ನೂ ಉತ್ತಮವಾಗಿ ಬೆಳೆಯುತ್ತದೆ ಅಂತ ಹೇಳಿ ನಾನು ಬೇಸರ ಹೇಳ್ತಾ ಇದ್ದೇನೆ. ಏಕೆಂದರೆ ನಾವು ತುಂಬ ಹಿಂಸೆ ಆಗಿದೆ ನಮಗೆ ಇದರಿಂದ. ಈ ಪ್ರತಿಯೊಂದು ಸಣ್ಣ ವಿಷಯದಕ್ಕೂ ಪ್ರತಿಯೊಂದು ಮತ್ತೆ ಅದಕ್ಕೆ ಸ್ಪಷ್ಟತೆಯೂ ಇಲ್ಲ. ಯಾವುದಕ್ಕೆ ನಮಗೆ ಇಲಾಖೆ ಅನುಮತಿ ಬೇಕು, ಯಾವುದಕ್ಕೆ ಬೇಡ ಅಂತ ಹೇಳೋದಕ್ಕೆ ಹೇಳಿ ಸುತ್ತೋಲೆಯಲ್ಲಿ ಏನು ಹೇಳೋದು. ಈಗ ನೋಡಿ, ಈ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಹಕಾರ ಸಂಘ ಬೇಕು ಅಂತ ಹೇಳಿ ಸರ್ಕಾರ ಒಂದು ತೀರ್ಮಾನ ತಗೊಂಡು ಒಂದು ಸುತ್ತೋಲೆ ಕಳಿಸಿದ್ದಾರೆ. ಅದರಲ್ಲಿ ಈ ಹೊಸ ಸಹಕಾರ ಸಂಘ ಇನ್ನೊಂದು ಗ್ರಾಮದಲ್ಲಿ ಆಗಬೇಕಾದ್ರೆ, ಸ್ಥಾಪನೆ ಆಗಬೇಕಾದ್ರೆ ಹಣಕಾಸಿನ ವಿಭಜನೆ ಹೇಗೆ ಆಗಬೇಕು, ಎಷ್ಟು ಇದು ಮೊತ್ತ ಅಲ್ಲಿಂದ ಇಲ್ಲಿಗೆ ವರ್ಗಾವಣೆ ಆಗಬೇಕು ಅಂತ ಹೇಳೋ ವಿಷಯದಲ್ಲಿ ಏನು ಹೇಳಿಲ್ಲ. ಹಾಗಾಗಿ ಗೊಂದಲ ಸೃಷ್ಟಿ ಆಗ್ಬೋದು. ಇವಾಗ ನಾವು ಕೇಳ್ತೇವೆ, ಅವ್ರು ಕೊಡೋದಿಲ್ಲ ಅಂತ ಹೇಗೆ ಇದು ಕಾನೂನಲ್ಲಿ ನೋಡಿದ್ರೆ ಅದು ಏನು ಹೇಳಿಲ್ಲ. ಆ ವಿಷಯನೇ ಸುಮ್ಮನೆ ಬಿಟ್ಟುಬಿಟ್ಟಿದ್ದಾರೆ, ಬರೇ ಹೇಳಿದ್ದಾರೆ ಇಲ್ಲಿಂದ ಅಲ್ಲಿರೋ ಇವರು ಸದಸ್ಯರು ಇಲ್ಲಿ ವರ್ಗಾವಣೆ ಆಗ್ತಾರೆ, ಇಲ್ಲಿ ಒಂದು ಹೊಸ ಸಂಘ ಸ್ಥಾಪನೆ ಮಾಡಬೇಕು, 2 ಸಿಬ್ಬಂದಿಗಳನ್ನು ಕಳಿಸ್ಕೊಡಿ ಅಷ್ಟು ಮಾತ್ರ ಹೇಳಿದ್ದಾರೆ. ಅದರ ಆಸ್ತಿಪಾಸ್ತಿ ಇದು ಹೇಗೆ ವಿಭಜನೆ ಆಗಬೇಕು ಅದರ ಬಗ್ಗೆ ವಿಷಯನೇ ಹೇಳಿಲ್ಲ. ಹಾಗೆಲ್ಲ ಸರ್ಕಾರದ ಎಲ್ಲಿ ನಮಗೆ ಸರ್ಕಾರದಿಂದ ಸ್ಪಷ್ಟತೆ, ಎಲ್ಲಿ ನಮಗೆ ಸರಿಯಾದ ಆದೇಶ ಬೇಕು ಅಲ್ಲಿ ಆದೇಶ ಇಲ್ಲ. ಅನಾವಶ್ಯವಾದಂಥ ಅನೇಕ ವಿಚಾರಗಳಲ್ಲಿ ಸರ್ಕಾರ ಬಂದು ಮೂಗಾಗ್ತದೆ. ಇದು ನಮಗೆ ಇದನ್ನು ಕಡಿಮೆ ಮಾಡಬೇಕು, ಸ್ವಲ್ಪ ಸರಳೀಕರಣ ಆಗಬೇಕು. ಖಂಡಿತ ಸರ್, ಸತ್ಯ. ಯಾಕೆಂತಂದ್ರೆ ಸಿಬ್ಬಂದಿ ನೇಮಕ ಆಗ್ಬೇಕಾದ್ರೆ ಅವ್ರ ಅನುಮತಿ ಬೇಕು. ಆದ್ರೆ ಆ ಸಿಬ್ಬಂದಿನ ಅವ್ರ ಸಿಬ್ಬಂದಿ ಅಂತ ಟ್ರೀಟ್ ಮಾಡಲ್ಲ, ಸರ್ಕಾರ ಸಿಬ್ಬಂದಿಗಳಲ್ಲ. ಸಿಬ್ಬಂದಿಗೆ ಕೊಡುವ ಸಂಬಳ ನೀವು ಕೊಡಬೇಕು, ಆದ್ರೆ ನೇಮಕಾತಿಗೆ ಅವ್ರ ಹತ್ರ ಹೋಗ್ಬೇಕು. ಇದ್ರ ರೀತಿ ಯಾವ ತರ ಯೋಜನೆ ಅರ್ಥ ಆಗ್ತಾ ಇಲ್ಲ. ಇದು ಯಾವ ತರ ನಿಯಮಗಳು ಏನು ಮಾಡ್ತಿದ್ದಾರೆ ಇವರು. ಹೌದು, ಸಹಕಾರ ಸಂಘವನ್ನು ಕಟ್ಟೋದು ಹೇಗೆ? ಸದಸ್ಯರಿಂದ ಪಾಲು ಬಂಡವಾಳ ಸಂಗ್ರಹಿಸಿ ಸಹಕಾರ ಸಂಘ. ಪ್ರತಿಯೊಂದು ರೂಪಾಯಿಗೂ ಊರಿನ ಜನರ ಇದು ಹೂಡಿಕೆ. ಅವರು ಕೊಟ್ಟದ್ದು ಸರ್ಕಾರದ 1 ರೂಪಾಯಿಯೂ ಇಲ್ಲ ಇಲ್ಲಿ.
ಆದರೆ ಪ್ರತಿಯೊಂದು ವಿಚಾರದಲ್ಲೂ ಅನುಮತಿ ಸರ್ಕಾರ ಕೊಡಬೇಕು. ಆವಾಗ ಅದು ರೆಸ್ಪಾನ್ಸಿಬಿಲಿಟಿ ವಿತೌಟ್ ಕಮಿಟ್ಮೆಂಟ್, ವಿತೌಟ್ ಎನಿ ಎಸ್ ಅದು ಬಹಳ ಒಂದು ಅನ್ಯಾಯ ಅಂತ ಹೇಳ್ಬೋದು. ಸಹಕಾರ ಕ್ಷೇತ್ರಕ್ಕೆ ಅದರಿಂದ ಪ್ರಯೋಜನ ಅಲ್ಲ, ಅದರಿಂದ ತೊಂದರೆ ಆಗ್ತಾ ಇದೆ ಬಹಳ. ತುಂಬ ಸರಿ ಎಲ್ಲ ನಾನು ಯಾಕೆಂದ್ರೆ ನಾನು ತುಂಬ ಹೆಚ್ಚಿಗೆ ಒಂದು 250 ಕೋಪರೇಟಿವ್ ಸೊಸೈಟಿ, ನಾನು ಇನ್ನೂ ಜಾಸ್ತಿ ಕೋಪರೇಟಿವ್ ಸೊಸೈಟಿ ಟ್ರೀಟ್ಮೆಂಟ್ ಮಾಡ್ತಿದ್ದೆ ನನ್ನ ಪತ್ರಿಕೆಯಲ್ಲಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸಿಬ್ಬಂದಿಗಳು ತುಂಬ ನಿಜವಾಗ್ಲೂ ನಮ್ಮ ಮಡಿಕೇರಿ ಮತ್ತೆ ಇದನ್ನ ಹೊರತುಪಡಿಸಿದ್ರೆ, ಅದು ದಕ್ಷಿಣ ಕನ್ನಡ ಉತ್ತರ ಕನ್ನಡವನ್ನು ಹೊರತುಪಡಿಸಿದ್ರೆ ಇನ್ನು ಉಳಿದಂಥ ಕೋಪರೇಟಿವ್ ಸೊಸೈಟಿ ಇರ್ತಕ್ಕಂಥ ಸಿಬ್ಬಂದಿಗಳು ಕಣ್ಣೀರಾಗೋ ಸ್ಥಿತಿಯಲ್ಲಿದ್ದಾರೆ. ಕಾರಣ ಅಲ್ಲಿ ಲಾಭ ಇಲ್ಲ, ನಷ್ಟದಲ್ಲಿದ್ದಾವೆ, ಅವರಿಬ್ಬರ ಸಂಬಳ ಸಾಲ್ತಾ ಇಲ್ಲ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಸರ್ಕಾರ. ಜೊತೆಗೆ ಯಾವ್ದಾದ್ರು ಉಚಿತ ಯೋಜನೆಗಳಿದ್ರೆ ಆ ಯೋಜನೆಗಳನ್ನು ವಿತರಣೆ ಮಾಡಲಿಕ್ಕೆ ನಿಮ್ಮ ಸಂಘವನ್ನು ಬಳಸುತ್ತೆ. ಎಲ್ಲ ಉಚಿತ ವಿತರಣೆಗಳಿಗೂ ಸಹಕಾರಿ ಸಂಘಗಳೇ ಮೂಲ, ಸಹಕಾರಿ ಸಂಘಗಳಿಗೆ ಕೊಟ್ಬಿಡಿ, ಅವರು ವಿತರಣೆಯನ್ನು ಮಾಡ್ತಾರೆ. ಆದರೆ ಅದರ ಆಗ್ತಕ್ಕಂಥ ನಷ್ಟವನ್ನು ನಾವು ಭರಿಸ್ತೀವಿ ಅಂತ ಹೇಳೋಣ, ನಷ್ಟವನ್ನು ನಾವು ಭರಿಸ್ತೀವಿ ಅಂತ ಹೇಳೋಣ. ಇದು ನಿಜವಾಗ್ಲೂ ಒಂದು ರೀತಿ ಮಲದಾಯ ಧೋರಣೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಯಾವುದೇ ಹಣವನ್ನು ಹಾಕಬೇಕು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹಾಕ್ತಾರೆ, ನಮ್ಮ ಕೋಪರೇಟಿವ್ ಬ್ಯಾಂಕಿಗೆ ಕೊಡಲ್ಲ. ಅದನ್ನ ಯಾವ್ದಾದ್ರು ಎಷ್ಟು ಇರಬೇಕಾ ಅಲ್ಲಿ ಕಳಿಸ್ತಾರೆ, ಯಾರಿಗಾದ್ರು ದುಡ್ಡು ಹಾಕ್ಬೇಕಾ ಅಲ್ಲಿ ಕಳಿಸ್ತಾರೆ, ಸಾಲರಿ ಹಾಕ್ಬೇಕಾ ಅಲ್ಲಿಗೆ ಹಾಕ್ತಾರೆ, ಇಲ್ಲಿಗೆ ಹಾಕಿದ್ರೆ ಹಾಕಲ್ಲ. ಅದು ಅವ್ರು ಕೊಡ್ತಕ್ಕಂಥ ಕಾರಣಗಳು ಬೇರೆ ಬೇರೆ ಇದೆ, ಡಿಜಿಟಲಿ ಅದು ಇದು ಅಂತ. ಡಿಜಿಟಲ್ ಮಾಡಬೇಡ ಅಂತ ಯಾರು ಹೇಳಿಲ್ವಲ್ಲ, ಡಿಜಿಟಲೈಸ್ ಮಾಡಬೇಡಿ ಅಂತ ಯಾರು ಹೇಳಿಲ್ಲ. ಈಗ ಕೇಂದ್ರ ಸರ್ಕಾರ ಹೇಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಮಾಡ್ತಿದ್ಯೋ ಅದೇ ರೀತಿಯಲ್ಲಿ ಇದನ್ನು ಪರಿಗಣಿಸ್ಲಿ, ಸಹಕಾರಿ ಸಂಘಗಳನ್ನು ಪರಿಗಣಿಸ್ಬಿಟ್ಟು ಇವರು ಆನ್ಲೈನ್ ಮಾಡಿ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ, ಖಂಡಿತವಾಗ್ಲೂ ಒಂದು ಸಕ್ಸಸ್ ಆಗ್ತದೆ. ಸರ್, ಇದೆಲ್ಲದರ ಜೊತೆಗೆ ಮತ್ತಿನ್ನೊಂದು ಏನಂತಂದ್ರೆ ಸಂಘವನ್ನು ನಡೆಸ್ತಕ್ಕಂಥದ್ದು ಇದೆಯಲ್ಲ ಸರ್, ಸಿಬ್ಬಂದಿಗಳಿಗೆ ತರಬೇತಿ ಬೇಕು, ಉತ್ತಮವಾದ ತರಬೇತಿ ಹೊಂದಿದಂಥ ಸಿಬ್ಬಂದಿಗಳಿರಬೇಕು. ಯಾಕೆಂದ್ರೆ ಬರ್ತಕ್ಕಂಥವ್ರು ಕೃಷಿಕರು ಎಲ್ಲರೂ ಒಂದೇ ರೀತಿಯೇ ಇರೋಲ್ಲ, ಎಲ್ಲರೂ ಒಂದೇ ಥರ ಬಂದು ಹೋಗಲ್ಲ. ಕೆಲವರು ರ್ಯಾಶ್ ಆಗ್ತಾರೆ, ಕೆಲವರು ಕೂಲ್ ಆಗಿರ್ತಾರೆ, ಕೆಲವರು ಪಾಪದವ್ರು ಬಂದು ಹೋಗ್ತಾರೆ. ಇವರು ಎಲ್ಲರೂ ಸರಿಯಾದ ರೀತಿಯಲ್ಲಿ ಕೊಂಡೊಯ್ಬೇಕು. ಜೊತೆಗೆ ಎಷ್ಟೋ ಖರ್ಚಿ ಬರ್ಲಿಕ್ಕೆ ಬರಲಿಲ್ಲ ಆದರೆ ಇವ್ರು ಕೂತು ಬರ್ಕೊಡ್ಬೇಕಾಗ್ತದೆ. ಹೇಗೆ ಸರ್ ನಿಮ್ಮ ಸಿಬ್ಬಂದಿ ಬಗ್ಗೆ ಮಾತನಾಡೋದ್ರೆ? ಸರ್, ನಮ್ಮ ಸಿಬ್ಬಂದಿಗಳು ಈಗ CEO ಅವರು ಸಂಪೂರ್ಣ ತರಬೇತಿ ಪಡೆದು ಅದಕ್ಕಾಗಿ ನಾವೇ ಇಲ್ಲಿಂದ ಕಳಿಸಿದ್ದು. ಅವರು ಖಾಸಗಿ ಟೆಂಪ್ರರಿ ಆಗಿ ಇಲ್ಲಿ ಇದ್ದಾಗ ಅವರನ್ನು ನಾವೇ ಅದಕ್ಕೆ ಟ್ರೈನಿಂಗ್ ಅದಕ್ಕೆ ಕಳಿಸಿ ಅವರು ಅದನ್ನ ಮಾಡಿ ಅಲ್ಲಿಂದ ಅವರೇ ಇಲ್ಲಿ ಸೆಲೆಕ್ಷನ್ ಆದರು ಬರುವಾಗ. ಹಾಗಾಗಿ ಅದರ ಬಗ್ಗೆ ತುಂಬ ಕಾಳಜಿ ವಹಿಸ್ತೇವೆ. ಮತ್ತು ನಮಗೆ ಮೊದಲು ಸ್ಥಾಪನೆ ಆಗುವಾಗ ಒಬ್ಬ ತುಂಬ ಎಕ್ಸ್ಪೀರಿಯನ್ಸ್ ಇರುವವರು, ಅವರು ರಿಟೈರ್ಡ್ CEO ಅವರನ್ನು ನಾವು ತಗೊಂಡಿದ್ದು. ಅವರು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಈಗ ನಮ್ಮಲ್ಲಿ ಇರುವ ಸಿಬ್ಬಂದಿಗೆ. ಹಾಗಾಗಿ ಅದು ತೊಂದರೆ ಆಗಿಲ್ಲ. ಮತ್ತು ಎರಡನೇ ವಿಷಯ ಇರಬೇಕಾದ್ರೆ DCC ಬ್ಯಾಂಕಿನ ಮೇಲ್ವಿಚಾರಕರು ಅವರು ನಮಗೆ ತುಂಬ ಸಹಾಯ ಕೊಡ್ತಾ ಇದ್ದಾರೆ. ಅವರು ಒಂದು ಪ್ರತಿಯೊಂದು ವಿಷಯದಲ್ಲೂ ನಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಇದು ಹೀಗೆ ಮಾಡಬೇಕು, ಇದು ಹೀಗೆ ಮಾಡಬೇಕು ಅಂತ. ಸೊ ಅದರ ಪ್ರಕಾರವೇ ನಾವು ಎಲ್ಲ ಕಾರ್ಯ ನಡೆಸ್ತಾ ಇದ್ದೇವೆ. ಹಾಗಾಗಿ ಇಲ್ಲಿಯವರೆಗೆ ಅಂಥದ್ದೇನು ಸಮಸ್ಯೆ ಬಂದಿಲ್ಲ. ಹಾಗಾಗಿ ನಮ್ಮ ಮೇಲೆ ಯಾವ ರೀತಿಯ ಆಡಿಟ್ ರಿಮಾರ್ಕ್ ಆಗಲಿ ಇಂಥದ್ದೇನು ಬರದ ಹಾಗೆ ನಾವೀಗ 2 ವರ್ಷ ನಡೆಸಿದ್ದೇವೆ. ಸರ್, ನಂತರ ಈ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಡೈರೆಕ್ಟರ್ ಇರ್ತಾರಲ್ಲ, ಅವರಿಗೆ ಒಂದು ದಿವಸ ಆದರೂ ನಿಮ್ಮ ಚೇರ್ ಮೇಲೆ ಕೊಡಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಅಧ್ಯಕ್ಷ ಆಗಬೇಕು ಅಂತ. ಹಾಗಂದ್ರೆ ಅಧ್ಯಕ್ಷ ಚೇರ್ ಇದೆಯಲ್ಲ ಸರ್, ಅಷ್ಟು ಒಳ್ಳೆ ಚೇರ್ ಅಲ್ಲ. ಯಾಕೆಂದ್ರೆ ನೀವು ಆರಾಮಾಗಿ ಕೂತ್ಕೊಂಡು ಇದ್ದೋಗುವಂಥ ಚೇರ್ ಅಂತೂ ಅಲ್ವೇ ಇಲ್ಲ. ಅಧ್ಯಕ್ಷ ಆದವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಜೊತೆಗೆ ಪ್ರತಿಯೊಬ್ಬರನ್ನ ಕೊಂಡೊಯ್ಬೇಕು, ಜೊತೆಗೆ ಈ ಕಡೆ ಸದಸ್ಯರ ಮಾತನ್ನು ಕೇಳಬೇಕು, ಡೈರೆಕ್ಟರ್ ಮಾತನ್ನು ಕೇಳಬೇಕು, ಜೊತೆಗೆ ನೀವು ಸಿಬ್ಬಂದಿಗಳು ಹೇಳಿದ್ದನ್ನು ಕೇಳಬೇಕು. ಎಲ್ಲರೂ ಒಂದೇ ರೀತಿಯಲ್ಲಿ ನೀವು ಕೊಂಡೊಯ್ದಾಗ ಮಾತ್ರ ಸೊಸೈಟಿ ಸಕ್ಸಸ್ ಆಗುತ್ತೆ. ನಿಜವಾಗ್ಲೂ ಅತಿ ಹೆಚ್ಚು ತಲೆನೋವಿನ ಹುದ್ದೆ ಯಾವ್ದಾದ್ರು ಇದ್ರೆ ಅದು ಅಧ್ಯಕ್ಷ ಹುದ್ದೆ. ಪ್ರತಿಯೊಂದು ಸಾಲಕ ಏನಾದ್ರು ಮಾತಾಡಿದ್ರ ನಿಮಗೆ ಫೋನು, ಮತ್ತಿವ್ರು ಯಾರು ಮಾಡಿದ್ರ ಅಧ್ಯಕ್ಷಗಳಿಗೆ ಅಧ್ಯಕ್ಷರಿಗೆ ಫೋನು, ಡೈರೆಕ್ಟರ್ಸ್ಗಳು ಅಧ್ಯಕ್ಷರು ನಿಮ್ಮ ಇಪ್ಪತ್ತಕ್ಕೆ ಬರೋದು ಉಪಾಧ್ಯಕ್ಷ ಇಲ್ಲಿ ಹುಡುಕಿ ಬರ್ತಾರೆ ಇಲ್ಲಿದ್ದೀರಿ ನೀವು ಅಂತ. ಹಾಗಾಗಿ ಹೇಗಿದೆ ಸರ್ 2.5 ವರ್ಷ ನಿಮ್ಮ ಆಡಳಿತ ಹೇಗೆ ಕಲಿಸ್ತಿದ್ದೀರಾ ಸರ್? ನಮಗೆ ಯಾವ ರೀತಿಯ ಯಾವ ಸಮಸ್ಯೆಯೂ ಆಗಿಲ್ಲ. ನಾವು ಈಗ ಸ್ಥಾಪನೆ ಆಗುವಂಥ ಈ ಆಡಳಿತ ಮಂಡಳಿ, ಮೊದಲನೇ ಆಡಳಿತ ಮಂಡಳಿ ಎಲ್ಲರೂ ಒಂದೇ ಮನಸ್ಸಿರುವವರು. ಹಾಗಾಗಿ ಎಲ್ಲರಿಗೂ ಉತ್ಸಾಹ ಇತ್ತು, ಕಟ್ಟಬೇಕು, ಸಹಕಾರ ಸಂಘ ಕಟ್ಟಬೇಕು ಅಂತೇಳಿ ನಮಗೆ ಯಾವುದೂ ಸಮಸ್ಯೆ ಆಗದೆ ಇಲ್ಲಿಯವರೆಗೆ ನಡೀತಾ ಬಂದಿದೆ. ಇಲ್ಲಿ ಪೈಪೋಟಿ ಅಷ್ಟೇ, ಚುನಾವಣೆ ಆಗಬೇಕು, ನನಗೆ ಬರಬೇಕು ಅಂತ ಹೇಳೋ ಆ ಮಟ್ಟಕ್ಕೆ ಇನ್ನೂ ನಾವು ಬಂದಿಲ್ಲ. ಇವಾಗ ಬರೀ ಶ್ರಮ ಪಡುವಂಥ ಮಟ್ಟದಲ್ಲಿ ಇದ್ದೇವೆ. ಇಲ್ಲಿ ಲಾಭ ಬಂದು ದೊಡ್ಡ ಇದೇ ಮಾಡುವಂತ ಇಲ್ಲ, ಆ ಸ್ಥಿತಿಗೆ ಬಂದಿಲ್ಲ. ಇವಾಗ ಇನ್ನೂ ಶ್ರಮ ನಮ್ದು ನಡೀತಾ ಇದೆ. ಸಹಕಾರ ಸಂಘನ ಇವಾಗ ಕಟ್ಟುತ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಅದರಲ್ಲಿ ಒಳ್ಳೆ ಉತ್ತಮ ಕೋಆಪರೇಷನ್ ಇದೆ, ಎಲ್ಲ ಇದರ ಮಧ್ಯೆ ಒಳ್ಳೆ ಇದು ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಾಗೆ ಏನು ಸಮಸ್ಯೆ ಇಲ್ಲದೆ ನಡೀತಾ ಇದೆ.
ಸರ್, ನಂತರ ಇಲ್ಲಿ ಎಷ್ಟು ಜನ ಸದಸ್ಯರು ಹೇಳಿದ್ರಿ, ಎಷ್ಟು ಶೇರ್ ಬಂಡವಾಳ, ಎಷ್ಟು ಶೇರ್ನ ಸ್ವೀಕರಿಸ್ತಿದ್ದೀರಾ, ಜೊತೆಗೆ ಎಷ್ಟು ABC ಅಂತಿರುತ್ತೆ, ಕೆಲವರಿಗೆ ವೋಟಿಂಗ್ ಪವರ್ ಇರಲ್ಲ, ಕೆಲವು ವೋಟಿಂಗ್ ಪವರ್ ಇರುತ್ತೆ ನಿಮ್ಮಲ್ಲಿ ಶೇರ್ನ ಪಡ್ಕೊಂಡವರಿಗೆ, ಎಷ್ಟು ಶೇರ್ ಸಂಗ್ರಹ ಆಗಿದೆ ಡೀಟೇಲ್ಸ್ ಕೊಡ್ತಾರೆ. A ಕ್ಲಾಸ್ ಮೆಂಬರ್ಸ್ ಮಾತ್ರ ಇರೋದು 33,52,000 ರೂಪಾಯಿ ಶೇರ್ ಬಂಡವಾಳ ಎಕ್ವಿಟಿ. ಒಬ್ಬರಿಗೆ ಎಷ್ಟು ಶೇರ್ನ ಇದು ಮಾಡಿದ್ದೀರಾ, ಅವ್ರಿಗೆ ಏನು ದಾಖಲಾತಿಯನ್ನೆಲ್ಲ ಕೊಡಬೇಕಾಗುತ್ತೆ ಡೀಟೇಲ್ಸ್ ಕೊಡಿ. 1,000 ರೂಪಾಯಿ ಶೇರ್ ವ್ಯಾಲ್ಯೂ ಆಧಾರ್ ಮತ್ತೆ ಫೋಟೋ ಅಷ್ಟು ತಗೊಂಡು ಬಾರ್ಡರ್ ಮೆಂಬರ್ ವಿಲೇಜ್ ಆಗಿರ್ಬೋದು ಕ್ರಿಶ್ಚಿಯನ್ ಅವ್ರಿಗೆ ಕೊಡ್ತೀವಿ. ಸರ್, ಜೊತೆಗೆ ಇನ್ನೊಂದೇನಂತಂದ್ರೆ ಅಧ್ಯಕ್ಷರು ಮತ್ತು ಏನು ಸಿಬ್ಬಂದಿ ಇರುತ್ತೆ, ಇವರಿಬ್ಬರಿಗೆ ಅತ್ಯುತ್ತಮ ಸಂಬಂಧ ಇರಬೇಕು. ಅದ್ರ CEO ಮತ್ತು ಸಿಬ್ಬಂದಿ ಇವರು ಇಬ್ಬರು ಮನಸ್ಸು ಮಾಡಿದರೆ ಒಂದು ಸಂಘವನ್ನು ಎಷ್ಟು ಇಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದು, ಎಷ್ಟೇ ಕಷ್ಟದಲ್ಲಿದ್ರೂ ಸಂಘವನ್ನು ಮೇಲೆ ಎತ್ಬೋದು. ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು CEO ನೀವು 3 ಜನ ಏನಿದ್ದೀರಾ, ನೀವು ಸರಿಯಾದ ರೀತಿ ಕ್ರಮ ಕೈಗೊಂಡ್ರೆ ಸಂಘ ಬೆಳೆಯುತ್ತೆ. ಅದೇ ನೀವು ಮನಸ್ಸು ಮಾಡಿದ್ರೆ ಸಂಘ ಏನೂ ಇಲ್ಲ ಅನ್ನೋದು ಮಾಡ್ಬೋದು. ಅದು ಉದಾಹರಣೆಗಳಿವೆ ನಮ್ಮ ಮುಂದೆ. ಸೊ ಈ ವಿಚಾರ ಮಾತನಾಡಿದ್ರೆ ನಿಮ್ಮ ಮತ್ತು ನಿಮ್ಮ ಸಿಬ್ಬಂದಿಗಳ ನಡುವಿನ ಒಡನಾಟದ ಬಗ್ಗೆ, ಬಾಂಧವ್ಯದ ಬಗ್ಗೆ ನಾವು ಮಾತನಾಡೋದು, ಒಡನಾಟದ ಬಗ್ಗೆ ಸಂಬಂಧ. ಅದರಂತೆ ಅದೇ ನಮ್ಮಲ್ಲೇ ಹೇಳಿದಾಗ ನಮ್ಮಲ್ಲಿ ಆ ರೀತಿಯ ಯಾವ ಸಮಸ್ಯೆಯೂ ಬಂದಿಲ್ಲ ಇಲ್ಲಿವರೆಗೆ. ಬಹಳ ಚೆನ್ನಾಗಿ ನಾವು ಸಿಬ್ಬಂದಿಗಳು ಹಾಗೂ ಆಡಳಿತ ಮಂಡಳಿ ಅರಿತುಕೊಂಡು ಚೆನ್ನಾಗಿ ನಾವು ಸರಿಯಾದ ಹಾರ್ಮೋನಿಯಸ್ ರಿಲೇಶನ್ಶಿಪ್ ಇದೆ, ಹಾಗೆ ನಡೀತಾ ಇದೆ. ಸರ್, ನಂತರ ನಿಮ್ಮ ಎಷ್ಟು ಮೀಟಿಂಗ್ಗಳನ್ನ ಮಾಡ್ತೀರಾ ಸರ್? ಯಾಕೆ ಮೀಟಿಂಗ್ ತುಂಬ ಇಂಪಾರ್ಟೆಂಟ್. ಸಹಕಾರಿ ಸಂಘ ಬೆಳವಣಿಗೆಗೆ ಏನು ನೀವು ಸಭೆಗಳನ್ನು ನಡೆಸ್ತಾ ಹೋಗ್ತೀರಾ, ಮಾಸಿಕ ಸಭೆ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಟ್ಟು ಎಷ್ಟು ಮಾಸಿಕ ಸಭೆಗಳನ್ನು ಮಾಡ್ತೀರಾ? ಪ್ರತಿ ತಿಂಗಳು ಸಭೆ ನಡೆಯುತ್ತೆ. ಅದಲ್ಲದೆ ಒಂದೊಂದು ತಿಂಗಳು 2 ಸಭೆ ನಡೆಯುತ್ತೆ. ಯಾಕಂದ್ರೆ ಏನಾದ್ರು ಅರ್ಜೆಂಟ್ ಏನಾದ್ರು ವಿಷಯ ಇದ್ದರೆ ಆವಾಗ ಇನ್ನೊಂದು ಎಮರ್ಜೆನ್ಸಿ ಮೀಟಿಂಗು ಮಾಡ್ತೇವೆ. ಇಲ್ಲದಿದ್ದರೆ ಪ್ರತಿ ತಿಂಗಳು ಒಂದು ಮಾಸಿಕ ಸಭೆ ಮಾಡಿ ಎಲ್ಲ ಅದರ ಕಳೆದ ತಿಂಗಳಿನ ಎಲ್ಲ ವೆಚ್ಚ, ಆಯವ್ಯಯ ಅದನ್ನೆಲ್ಲ ಚೆನ್ನಾಗಿ ನೋಡ್ತೇವೆ. ಮತ್ತು ಸಾಲ ಅಥವಾ ಹೊಸ ಸದಸ್ಯರು ಬರುವವರು ಅಥವಾ ಸಾಲಕ್ಕೆ ಅಪ್ಲಿಕೇಶನ್ ಬಂದಿರೋದು ಅದನ್ನೆಲ್ಲ ಆ ಸಭೆಯಲ್ಲಿ ಇದು ಮಾಡ್ತೇವೆ. ಹಾಗಾಗಿ ಯಾವುದು ತಡ ಇಲ್ಲದೆ ಪ್ರತಿ ತಿಂಗಳು ಸಭೆ ನಡೀತಾ ಇದೆ. ಸರ್, ಇದು ನಿಮಗೆ ಅನ್ವಯಿಸಿದರೆ ಆನ್ಸರ್ ಮಾಡ್ಬೋದು, ಇಲ್ಲ ಅಂತಂದರೆ ಅದನ್ನು ಮುಂದಕ್ಕೆ ಹೋಗ್ತಾರೆ. ಏನಂದರೆ ಪ್ರತಿ ಇದರಲ್ಲಿ ಏನಾಗ್ತದೆ, ಸಾಲ ಸಮಯಕ್ಕೆ ಸರಿಯಾಗಿ ಸಿಗಬೇಕಾಗುತ್ತೆ. ಸಮಯಕ್ಕೆ ಸರಿಯಾಗಿ ಸಿಕ್ಕಾಗ ಮಾತ್ರ ಅದು ಉಪಯೋಗ ಬರುತ್ತೆ ಅವರಿಗೆ. ಈಗ ಅವ್ರಿಗೆ 10-15 ಏನೋ ಬೇರೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ, ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ಸಾಲವನ್ನು ಕೇಳಿರ್ತಾರೆ ಅವರು. ಆದರೆ ಬೈಲದಲ್ಲಿಲ್ಲ, ಅವರ ಪ್ರೋಗ್ರಾಮ್ಗೆ ಯಾವತ್ತು ಸಾಲ ಕೊಡಬೇಕು ಅಂತ ಯಾವ ಬೈಲ ಕೂಡ ಹೇಳಲ್ಲ, ಅವ್ರಿಗೆ ಸಾಲ ಕೊಡೋದು ಯಾವ ಬೈಲದಲ್ಲೂ ಇಲ್ಲ. ಆದರೂ ಕೂಡ ಸಾಲವನ್ನು ಅವ್ರು ಕೇಳ್ತಾರೆ, ಅದನ್ನು ಮಂಜೂರು ಸಹಕಾರಿ ಸಂಘಗಳು ಕೊಡ್ತವೆ. ಅದಕ್ಕೆ ಸಹಕಾರಿ ಸಂಘಗಳು ಅತಿ ಹೆಚ್ಚು ಹೆಸರಾಗಿರ್ತಕ್ಕಂಥದ್ದೇ, ವ್ಯವಹಾರ ಆಗ್ತಕ್ಕಂಥದ್ದೇ ಆ ಕಾರಣಕ್ಕೆ. ಆದರೆ ಆ ಮಂಜೂರಾತಿ ಟೈಮ್ ಇದೆಯಲ್ಲ, ಈಗ ಇವತ್ತು ಅವರು ಅರ್ಜಿ ಕೊಟ್ಟಿದ್ದ 10ನೇ ತಾರೀಕಿಗೆ ನಿಮ್ಮ ಮೀಟಿಂಗ್ ಇರ್ತಕ್ಕಂಥದ್ದು 30 ಅಥವಾ 1, 2 ಯಾವತ್ತೋ ಒಂದು ಮೀಟಿಂಗ್ ನಡೆಯುತ್ತೆ. ಅಲ್ಲಿವರೆಗೆ ಅಂತ ಕಾಯ್ಲಿಕ್ಕಾಗಲ್ಲ. ಹಾಗಾಗಿ ಕೆಲವು ಕಡೆ ಏನಾಗುತ್ತೆ, ಸಾಲ ಸಮಿತಿ ಇರುತ್ತೆ, ಅವರು ಬಂದು ಮಂಜೂರು ಮಾಡ್ತಾರೆ. ನಿಮ್ಗೆ ಹೊಸ ಸಂಘ ಆಗಿರೋದ್ರಿಂದ ಇದನ್ನ ಯಾವ ಥರ ಪರಿಹರಿಸ್ತಾರೆ ಅಂತ ಅವಶ್ಯಕತೆ ಬಿದ್ದ ನಾವು ಸಹ ಸಾಲಕ್ಕೆ ಒಂದು ಉಪಸಮಿತಿ ಮಾಡಿದ್ದೇವೆ. ಏಕೆಂದರೆ ಎಲ್ಲ 13 ನಿರ್ದೇಶಕರು ಬಂದು ಪ್ರತಿಯೊಂದು ಸಾಲ ಅರ್ಜಿಯನ್ನು ನೋಡಿ ಇದು ಬರಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಅದಕ್ಕಾಗಿ ನಮ್ಮದೊಂದು ಉಪಸಮಿತಿ ಇದೆ. ಅವರು ಸಾಲ ಅರ್ಜಿ ಒಂದು 5-6 ಅರ್ಜಿ ಬರುವಾಗ ಆವಾಗಲೇ ಅದನ್ನು ವಿಲೇವಾರಿ ಮಾಡಿಬಿಡ್ತೇವೆ. ಸಭೆ ಸೇರಿ, ಸಾಲದ ಸಮಿತಿ ಸಭೆ ಸೇರಿ ಅದನ್ನು ಕ್ಲಿಯರ್ ಮಾಡಿ ನಾವು DC ಬ್ಯಾಂಕ್ ಕಳಿಸ್ತೇವೆ. ಅವರಿಂದ ಒಪ್ಪಿಗೆ ಬಂದಾಗಲೇ ಸಾಲ ವಿತರಣೆ ಮಾಡ್ತೇವೆ. ಸರ್, ಇದು ನಿಮಗೆ ಏನಂದರೆ 5 ಅಥವಾ 4 ಅಥವಾ 5ನೇ ತಾರೀಕಿಗೆ ಒಂದು ಡಿಸ್ಟ್ರಿಕ್ಟ್ ಮೀಟಿಂಗ್ ಆಗುತ್ತೆ. CEO ಕರೆದು ಒಂದು ಸಭೆಯನ್ನು ಮಾಡ್ತಾರೆ. ಪ್ರತಿ ತಿಂಗಳು 4 ಅಥವಾ 5 ತಾರೀಕು ಅವ್ರು ನಡೆಯುತ್ತೆ, ಅವರು ತಿಂಗಳೊಮ್ಮೆ ನಡೆಯುತ್ತೆ. ಅವರು CEO ಸಭೆ ಮಾಡ್ತಿದ್ದಾರೆ. DCC ಬ್ಯಾಂಕ್ ಮಾಡ್ತಿರ್ಬೇಕು. ಈಗ ಐ ಥಿಂಕ್ ಮೊದಲಿತ್ತು, ಅದು ಐ ಥಿಂಕ್ ಕಂಟಿನ್ಯೂ ಮಾಡ್ಬೋದು. ಯಾಕೆಂತಂದರೆ ಸಹಕಾರಿ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ತಿಳಿಸ್ಲಿಕ್ಕೆ ಅಂತಲೇ ಆ ಮೀಟಿಂಗ್ಗಳನ್ನು ಮಾಡ್ತಾರೆ. ಸಹಕಾರಿ ಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ ಅಥವಾ ಏನಾದ್ರು ಹೊಸ ನಿಯಮಗಳು ಬಂದಿದೆಯಾ ಇದನ್ನು ಆ ಸಭೆಯಲ್ಲಿ ತಿಳಿಸ್ತಾರೆ. ಐ ಥಿಂಕ್ ಇದು ನೀವು ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಅಂದರೆ ನಾನು ಇದು ಮುಂದಕ್ಕೆ ಹೋಗ್ತಾರೆ. ತಿಂಗಳು ನಡೀತಾ ಸುಮಾರು ವರ್ಷಕ್ಕೆ 1-2 ಸಭೆ ಮಂತ್ಲಿ ಮಾಡ್ತಿದ್ರು. ಐ ಥಿಂಕ್ ಆ ಸಭೆ ಆದಾಗ ಏನಾಗುತ್ತೆ ಅಂದರೆ ಅಲ್ಲಿ ನಿಯಮಗಳನ್ನು ಹೇಳ್ತಾರೆ, ಬದಲಾದ ನಿಯಮಗಳನ್ನು ತಿಳಿಸ್ತಾರೆ. ನಿಮಗೆ DCC ಬ್ಯಾಂಕಲ್ಲಿ ಏನಾದ್ರು ಹೊಸದಾಗಿ ನೀವು ಆರಿಸಬೇಕು ಅಥವಾ ಸಹಕಾರಿ ಇಲಾಖೆಯಿಂದ ಅಧಿಕಾರಿಗಳು ಬಂದಿದ್ರೆ ಅವರು ಹೇಳ್ತಾರೆ, ಇಂಥ ನಿಯಮವನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಅಥವಾ ಈ ಥರದನ್ನು ಈಗ ನೀವು ಮಾಡ್ಕೊಳ್ಳಿ ಅಂತ. ಸೊ ಅಂಥ ಸಂದರ್ಭದಲ್ಲಿ ನೀವು ಬಂದು ಬದಲಾವಣೆಯನ್ನು ಮಾಡಬೇಕಾಗತ್ತೆ. ಆದರೆ ಕೆಲವೊಂದು ತುರ್ತು ವಿಚಾರಗಳು ಇರುತ್ತೆ ಅದರಲ್ಲಿ. ನೀವು ನಾಳೆ ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ, ಇಲ್ಲಿ ನಾಳೆ ಮೀಟಿಂಗ್ ಆಗಲ್ಲ. ಯಾಕೆಂದ್ರೆ ನೀವು ನಿಮ್ಮ ಚೇರ್ ಫೈನಲ್ ಅಲ್ಲ, ಚೇರ್ ಫೈನಲ್ ಬಂದು ಇವರು ಕೇಳದೆ ಅನುಮತಿ ಇಲ್ಲದೆ ನೀವು ಯಾವುದೇ ನಿಯಮವನ್ನು ಜಾರಿ ತರಲಿಕ್ಕಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ಯಾವ ಥರ ಕ್ರಮ ಕೈಗೊಳ್ತೀರಾ ಸರ್?
ನಾಳೆನೇ ಆಗಬೇಕು. ನೀವು ಒಂದು ತಿಂಗಳ ನಂತರ ನೀವು ಮೀಟಿಂಗ್ ಒಂದು 25 ದಿವಸ ಇರುತ್ತೆ, ನಿಮಗೆ ನಾಳೆನೇ ಬದಲಾವಣೆ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಸೀರಿಯಸ್ನೆಸ್ ಇದೆ ಅದ್ರ ಮೇಲೆ ಸ್ಪೆಷಲ್ ಮೀಟಿಂಗ್ ಪಾಸ್ ಮಾಡಬೇಕಾಗ್ತದೆ. ಖಂಡಿತ ಸರ್. ಯಾಕಂದರೆ ಆ ಸಂದರ್ಭದಲ್ಲಿ ನೀವು ಅದನ್ನು ನಿರಾಕರಿಸಲಿಕ್ಕಾಗಲ್ಲ, ಅದನ್ನು ಮಾಡಲೇಬೇಕಾಗುತ್ತೆ ಬದಲಾವಣೆಗೆಲ್ಲ. ಆ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಕೂಡ ಸ್ಪಂದಿಸಬೇಕಾಗ್ತದೆ ಆ ಸಂದರ್ಭದಲ್ಲಿ ಅಂತ ತುರ್ತು ವಿಷಯ ಬಂದರೆ ಅವ್ರು ಕೂಡಲೇ ನಮಗೆ ಫೋನಲ್ಲಿ ತಿಳಿಸ್ತಾರೆ. ತಿಳಿಸಿ ನಾವು ಅದಕ್ಕೆ ಬೇಕಾದಂತ ತೀರ್ಮಾನ ಒಂದೊಂದ್ಸಲ ಫೋನಲ್ಲಿ ನಾವು ಮಾಡಿಬಿಡ್ತೇವೆ. ಮೀಟಿಂಗ್ ಕರೀಲಿಕ್ಕೆ ಆಮೇಲೆ ಮೀಟಿಂಗಿಗೆ ಅದನ್ನ ಇಟ್ಟು ಅದಕ್ಕೆ ಒಪ್ಪಿಗೆ ಪಡ್ಕೊಳ್ತೇವೆ ಪೂರ್ವವಾಗಿ ಇದು ಆಮೇಲೆ. ಖಂಡಿತ ಸರ್, ಖಂಡಿತ ಸರ್. ಜೊತೆಗೆ ಇನ್ನೊಂದೇನೆಂದರೆ ನೋಡಿ, ಇಲ್ಲಿ ಆಡಳಿತ ಮಂಡಳಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ಬೋದು ಅಥವಾ CO ಇರ್ಬೋದು, ಕೆಲವು ವೇಳೆ ನೇರವಾಗಿ ಕ್ರಮವನ್ನು ಕೈಗೊಳ್ಬೇಕಾಗುತ್ತೆ, ನೇರವಾಗಿ ಡಿಸಿಷನ್ ತಗಬೇಕಾಗುತ್ತೆ. ಯಾವ ತುರ್ತು ಸಂದರ್ಭ, ನೀವು ಮೀಟಿಂಗ್ ಕರೆದು ಹೇಳಿದಾಗೆ ಡಿಸಿಷನ್ ಫೈನಲ್ ಮಾಡ್ಲಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ತಗೊಂಡಂಥ ತೀರ್ಮಾನಗಳಿಗೆ ಎಷ್ಟರ ಮಟ್ಟಿಗೆ ಇಲ್ಲಿ ನಿಮ್ಮ ಸದಸ್ಯರಿಂದ ಸಹಕಾರ ಸಿಗುತ್ತೆ, ಒಪ್ಕೊಳ್ತಾರೆ, ಆಯ್ತು ಬಿಡಿ ಅನ್ನೋ ಒಂದು ರೀತಿಯಲ್ಲಿ ಒಪ್ಕೊಳ್ತಾರೆ. ಯಾಕೆಂದ್ರೆ ಕೆಲವು ಸಹಕಾರಿ ಸಂಘಗಳಲ್ಲಿ ಯುದ್ಧನೇ ಆಗುತ್ತೆ ಅದಕ್ಕೆ. ನೀವು ಯಾಕೆ ನಮ್ಮನ್ನು ಕೇಳಿದ್ರೆ ನೀವು ಯಾಕೆ ತೀರ್ಮಾನ ಕೈಗೊಳ್ಳಿ ಅಂತ. ಸೊ ನಿಮ್ಮ ಸಹಕಾರಿ ಸಂಘಗಳಲ್ಲಿ ಹೇಗೆ ಸರ್? ನಮ್ಮಲ್ಲಿ ಇಲ್ಲಿಯವರೆಗೆ ಆ ರೀತಿಯ ಯಾವ ತೀರ್ಮಾನ ತೆಗೆದಿದ್ದೇವೆ ಅದಕ್ಕೆಲ್ಲ ಒಂದು ಪೂರ್ವಭಾವಿಯಾಗಿ ನಾವು ಒಂದು ಪಡೆದುಕೊಂಡಿದ್ದೇವೆ ಮಹಾಸಭೆಯಲ್ಲಿ. ಇಲ್ಲದಿದ್ದರೆ ಬರುವ ಮಹಾಸಭೆಯಲ್ಲಿ ಆ ವಿಷಯವನ್ನು ಇಡುವಾಗ ಎಲ್ಲ ವಿಷಯಕ್ಕೂ ನಮಗೆ ಒಪ್ಪಿಗೆ ಸಿಕ್ಕಿದೆ. ಯಾವುದನ್ನು ತಿರಸ್ಕರಿಸಿಲ್ಲ ಹಾಗೂ ಯಾವುದರ ಬಗ್ಗೆಯೂ ಟೀಕೆ ನಡೆದಿಲ್ಲ. ಎಲ್ಲ ನಾವು ತೆಗೆದುಕೊಂಡ ಎಲ್ಲ ತೀರ್ಮಾನಗಳನ್ನು ನಮಗೆ ಸ್ಪಂದನೆ ಸಿಕ್ಕಿದೆ, ಒಪ್ಪಿಗೆ ಸಿಕ್ಕಿದೆ, ಮಹಾಸಭೆಯ ಒಪ್ಪಿಗೆ. ಸರ್, ನಂತರ DCC ಬ್ಯಾಂಕ್ ನಿಮ್ಮ ಮದರ್ ಬ್ಯಾಂಕ್ ಆಗಿರುತ್ತೆ. ಆ ಬ್ಯಾಂಕ್ ಜೊತೆ ಉತ್ತಮ ಒಡನಾಟವನ್ನು ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥ ವಿಚಾರ. ನೀವಲ್ಲಿ ಒಂದು ಉತ್ತಮ ಒಡನಾಟ ಇದರಲ್ಲಿ ಹೆಚ್ಚು ಹಣವನ್ನು ತರಬಹುದು, ಸಂಘ ಬೆಳೀಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಿಮ್ಮ ಮತ್ತು DCC ಬ್ಯಾಂಕ್ ನಡುವಿನ ಸಂಬಂಧದ ಬಗ್ಗೆ ನಾವು ಮಾತನಾಡಿದ್ರೆ ಯಾವ ಥರ ಇದೆ ಡೀಟೇಲ್ಸ್? ನಮಗೆ DCC ಬ್ಯಾಂಕಿಂದ ಬಹಳ ಉತ್ತಮ ಸಹಕಾರ ಸಿಕ್ಕಿದೆ. ಈಗ ಅಧ್ಯಕ್ಷರು ಅಷ್ಟೇ, DCC ಬ್ಯಾಂಕಿನ ಸಿಬ್ಬಂದಿ, ಅವರು ಮೇಲ್ವಿಚಾರಕರು, ಸಿಬ್ಬಂದಿ, ಅವರೆಲ್ಲರೂ ನಮಗೆ ಬೇಕಾದಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಧನ ಸಹಾಯ ಕೊಟ್ಟಿದ್ದಾರೆ ಹಾಗೂ ನಮ್ಮನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಹಾಗಾಗಿ DCC ಬ್ಯಾಂಕಿಂದ ನಮಗೆ ಯಾವ ತೊಂದರೆಯೂ ಆಗಿಲ್ಲ, ಉತ್ತಮ ಸಹಾಯ ಸಿಕ್ಕಿದೆ ಅಂತ ಹೇಳ್ಬೋದು. ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ್ಯಾವ ರೀತಿ ಸಾಲ ನಿಮ್ಮಲ್ಲಿ ಸಿಗ್ತಾ ಇದೆ? ರೈತ ಎಷ್ಟು ಧೈರ್ಯವಾಗಿ ನಮ್ಮ ಸೊಸೈಟಿಗೆ ಹೋದರೆ ನನಗೆ ಸಾಲ ಸಿಗುತ್ತೆ ಅಂತೇಳಿ ಬರ್ಬೋದು? KCC ಮಾತ್ರ ನಮಗೆ ಸ್ವಂತ ಸಂಪನ್ಮೂಲ ಇಲ್ಲ, ಹಾಗಾಗಿ KCC ಸಾಲ ಮಾತ್ರ ಮಾಡ್ತಿದ್ದೀರಾ. ಸರ್, ನಂತರ ವಾರ್ಷಿಕ ಮಹಾಸಭೆ ಅಂದರೆ ಅಂದರೆ ಒಂದು ಹಬ್ಬದ ವಾತಾವರಣ ಆ ಸೊಸೈಟಿಗೆ. ಯಾಕೆಂದರೆ ಈಗ ಎಲ್ಲ ಸದಸ್ಯರು ಬರ್ತಾರೆ, ನಾನು ಅದನ್ನು ಬಂದಿರ್ಬೋದು, ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗ್ತದೆ, ಜೊತೆ ಕೋರಮ್ ಕೂಡ ಬೇಕಾಗ್ತದೆ. ಯಾವ ಥರ ಇರುತ್ತೆ ಸರ್? ಏನೆಲ್ಲ ಕಾರ್ಯಕ್ರಮ ಇರುತ್ತೆ, ಹೇಗೆಲ್ಲ ಅದನ್ನು ಆಚರಣೆ ಮಾಡ್ತಾರೆ ಸರ್? ವಾರ್ಷಿಕ ಮಹಾಸಭೆ 3 ವಾರ್ಷಿಕ ಮಹಾಸಭೆ ನಡೆದಿದೆ. ಇನ್ನೀಗ ಬರೋ ತಿಂಗಳು ಜೂನ್ನಲ್ಲಿ 4ನೇ ವಾರ್ಷಿಕ ಮಹಾಸಭೆ. ಚೆನ್ನಾಗಿ ಸದಸ್ಯರು ಬರ್ತಾರೆ, ಉತ್ತಮ ಅಟೆಂಡೆನ್ಸ್ ಇದೆ ವಾರ್ಷಿಕ ಮಹಾಸಭೆಯಲ್ಲಿ. ಪ್ರಶ್ನೆ ಕೇಳ್ತಾರೆ, ಎಲ್ಲ ವಿಷಯದಲ್ಲಿ ಬಹಳ ಇದು ಮುತುವರ್ಜಿ ತೋರಿಸ್ತಾರೆ. ಸಂಘದ ಬೆಳವಣಿಗೆ ಆಗಬೇಕು ಅಂತೇಳಿ ಅವರಿಂದ ಸುಮಾರು ಸಲಹೆ ಸೂಚನೆಗಳು ಬರ್ತವೆ. ಅವರೇ ಸದಸ್ಯರು ತುಂಬ ನಮಗೆ ಸಲಹೆ ಕೊಡ್ತಾರೆ. ಅದನ್ನೆಲ್ಲ ಚೆನ್ನಾಗಿ ಪರಿಗಣಿಸಿ ಅದು ಯಾವುದೆಲ್ಲ ಸಲಹೆ ನಮಗೆ ಸೂಕ್ತ ಪ್ರಯೋಜನ ಆಗುತ್ತೆ ಅಂತಂದ್ರೆ ನಾವು ಸದಸ್ಯರ ಅಭಿಪ್ರಾಯದ ಪ್ರಕಾರ ನಾವು ಮಾಡ್ತಾ ಇದ್ದೇವೆ. ಭಾಳ ಚೆನ್ನಾಗಿ ನಡೀತಾ ಇದೆ ಮಹಾಸಭೆಗಳು. ಸರ್, ಅಂತಿಮ ಲಾಸ್ಟಲ್ಲಿ ನೀವು